Namaskaram. So, in this video, let us continue with questions on current electricity. So, in the previous video, we had covered around 20 questions. In this video, we will be continuing with that and we will be dealing with next 15 questions. 15. ನಾನು ಒಂದು ಮಾತು ಹೇಳಿದ್ದೆ ನಿಮ್ಗೆ, ಇಲ್ಲಿ ಕ್ವಶನ್ ನಂಬರನ್ನು ಮೇಂಟೈನ್ ಮಾಡಿರಿ ಪರ್ಟಿಕ್ಯುಲರ್ಲಿ ಅಂಥೇಳಿ. ಸೊ ಅದನ್ನು ಮೇಂಟೈನ್ ಮಾಡಿಕೊಂಡು ಮುಂದಿನ 15 ಕ್ವಶನ್ ಈಗ ಸಾಲ್ವ್ ಮಾಡೋಣ ಅಂತ 35 ತನಕ, ಸ್ಟಾರ್ಟಿಂಗ್ ಫ್ರಮ್ 21 to 35. ಸೊ ಪ್ರೀವಿಯಸ್ 20 ಕ್ವಶನ್ಸ್ ನೀವು ಸಾಲ್ವ್ ಮಾಡಿ ಅರ್ಥ ಮಾಡ್ಕೊಂಡಿರಿ ಅಂತ ಅಂದ್ಕೊಂಡು ಇಲ್ಲಿಂದ ನಾನು ಈಗ ಕಂಟಿನ್ಯೂ ಮಾಡ್ತೀನಿ ಈಗ. ಓಕೆ, ಸೊ ಸ್ಟಾರ್ಟಿಂಗ್ ವಿತ್ ಕ್ವಶನ್ ನಂಬರ್ 21 based on current electricity. The question is, if each resistance in the figure is of 9 ohm, then reading of the ammeter is ಅಂತ ಕೇಳಾರ. ಓಕೆ, ಒಂದು ಸರ್ಕ್ಯೂಟ್ ಡೈಗ್ರಾಮ್ ಕೊಟ್ಟಾರ ಇಲ್ಲಿ. ಸೊ ಇಲ್ಲೇ ರೆಡ್ ಕಲರ್ದೇನು ರೆಸಿಸ್ಟೆನ್ಸಸ್ ಅದಾವಲ್ಲ, ಈಚ್ ಆಫ್ ದೆಮ್ ಆರ್ ಆಫ್ 9 ಓಮ್ ಈಚ್, ಪ್ರತಿಯೊಂದು. ಓಕೆ, ಅವ್ರೇನು ಕೇಳಾಕತ್ತಾರಂದ್ರೆ, ಇಲ್ಲೇ ಅಮೀಟರ್ ಏನು ಕೊಟ್ಟಾರಲ್ಲ, ಈ ಅಮೀಟರದ್ದು ರೀಡಿಂಗ್ ಎಷ್ಟಿರ್ತೈತಿ, ಎಷ್ಟು ಆಂಪಿಯರ್ದು ತೋರಿಸುತ್ತೆ ಅಂತ ಕೇಳಾರ. ಓಕೆ, ಆಪ್ಷನ್ಸ್ ಕೊಟ್ಟಾರ 5 ಆಂಪಿಯರ್, 8 ಆಂಪಿಯರ್, 2 ಆಂಪಿಯರ್ ಆ್ಯಂಡ್ 9 ಆಂಪಿಯರ್. ಟ್ರೈ ಮಾಡಿರಿ, ಇದನ್ನು ಡ್ರಾ ಮಾಡ್ಕೊರಿ ಕ್ವಶನ್ ಡೈಗ್ರಾಮ್ ವಿತ್ ಕ್ವಶನ್ ವಿತ್ ಆಪ್ಷನ್ಸ್ ಟ್ರೈ ಮಾಡಿರಿ. ಓಕೆ, ಸೊ ಇಫ್ ಯು ಆರ್ ರೆಡಿ ವಿತ್ ದಿ ಆನ್ಸರ್ ಮಸ್ಟ್ ಬಿ ಆಪ್ಷನ್ ಎ 5 ಆಂಪಿಯರ್. ಓಕೆ, ಹೆಂಗೆ ಅಂತ ಹೇಳ್ತೀನಿ, ಲಕ್ಷ ಕೊಡ್ರಿ. ಸೊ ಇಲ್ಲಿ ಟೋಟಲಿ ಎಷ್ಟು ರೆಸಿಸ್ಟೆನ್ಸಸ್ ಅದಾವೆ, ಇಫ್ ಯು ಕೌಂಟ್ ದೆಮ್ ಕರೆಕ್ಟ್ಲಿ ದೇ ಆರ್ 9 ಇನ್ ನಂಬರ್. ಹೌದಾ, 9 ರೆಸಿಸ್ಟೆನ್ಸಸ್ ಆಫ್ 9 ಓಮ್ ಈಚ್. ಓಕೆ, ಸೊ ಈಗಿದು ಆಫ್ 9 ಓಮ್ ಈಚ್ ಅಂತಂದ್ರೆ ಟೋಟಲಿ ಅವಿಷ್ಟು, ಇನ್ನೊಂದು ವಿಷಯ ನಾವು ಅಲ್ಲಿ ವಿಚಾರ ಮಾಡ್ಬೇಕು, 9 ಓಮ್ ಈಚ್ ಅದಾವಲ್ಲ ಅವಿಷ್ಟು ಪ್ಯಾರದಲ್ ಅದಾವ, ಇನ್ ಸೀರೀಸ್ನೊಳಗೆ ಅದಾವ. ಸೊ ಆಲ್ ಆಫ್ ದೆಮ್ ಆರ್ ಇನ್ ಪ್ಯಾರದಲ್. ಸೊ ಪ್ಯಾರದಲ್ ಇತ್ತಂದ್ರೆ 9 ಓಮ್ ಗತೆ 9 ರೆಸಿಸ್ಟೆನ್ಸಸ್ ಅದಾವಂದ್ರೆ ಟೋಟಲ್ ರೆಸಿಸ್ಟೆನ್ಸ್ ಎಷ್ಟಾತ್ರಿ ಈಗ? ಓಕೆ, ಈಗ 9 ರೆಸಿಸ್ಟರ್ಸ್ ಅದಾವ ಅಥವಾ 9 ಓಮ್ ಐತಿ. ಈಗ ನಮ್ಗೆ ಪ್ಯಾರದಲ್ ಕೇಸ್ನೊಳಗೆ ನಿಮ್ಗೆ ನೆನಪಿದ್ರೆ ಒಂದು ಫಾರ್ಮುಲಾ ಇತ್ತು, ರೆಸಿಸ್ಟೆನ್ಸ್ ಇನ್ ಪ್ಯಾರಲಲ್ ಐಡೆಂಟಿಕಲ್ ರೆಸಿಸ್ಟರ್ಸ್ ಇದ್ದಾಗ ಇಂಡಿವಿಜುವಲ್ ರೆಸಿಸ್ಟೆನ್ಸ್ ಆಫ್ ಈಚ್ ರೆಸಿಸ್ಟರ್ ಡಿವೈಡೆಡ್ ಬೈ ಎನ್ ಅಂತ ಫಾರ್ಮುಲಾ ಬರ್ತೈತೆ. ಸೊ ಈಗ ಇದ್ರ ಪ್ರಕಾರ ಈಚ್ ರೆಸಿಸ್ಟೆನ್ಸ್ ಐತೆ 9, ಅಂಥವು ಎಷ್ಟು ರೆಸಿಸ್ಟೆನ್ಸ್ ಅದಾವೆ 9. ಸೊ ಆನ್ಸರ್ ಈಸ್ ಇಕ್ವಿವೆಲೆಂಟ್ ರೆಸಿಸ್ಟೆನ್ಸ್ ಈಸ್ 1 ಓಮ್. ಹೌದಾ, ಹಂಗಾರೆ ಪೊಟೆನ್ಷಿಯಲ್ ಡಿಫರೆನ್ಸ್ ಎಷ್ಟು ಕೊಟ್ಟಾರಿ ಬ್ಯಾಟ್ರಿದಲ್ಲೇ, ದೇ ಹ್ಯಾವ್ ಗಿವನ್ ಇಟ್ ಆಸ್ 9 ವೋಲ್ಟ್. ಹಂಗಾರೆ ಟೋಟಲ್ ಕರೆಂಟ್ ಎಷ್ಟು ಬಂತಿಗಿಲ್ಲ, ಕರೆಂಟ್ ಈಸ್ ಈಕ್ವಲ್ಸ್ ಟು ವೋಲ್ಟೇಜ್ ಡಿವೈಡ್ ಬೈ ರೆಸಿಸ್ಟೆನ್ಸ್ ಅಂತ ತೊಗೊಂಡ್ರೆ 9 ಡಿವೈಡ್ ಬೈ ನೆಟ್ ರೆಸಿಸ್ಟೆನ್ಸ್ ಈಸ್ 1 ಓಮ್. ಸೊ ಟೋಟಲ್ ಕರೆಂಟ್ ಈಸ್ 9 ಆಂಪಿಯರ್. ಇವನ್ ದೋ ಟೋಟಲ್ ಕರೆಂಟ್ ಈಸ್ 9 ಆಂಪಿಯರ್, ದಿ ಎಂಟೈರ್ 9 ಆಂಪಿಯರ್ ಡಸ್ ನಾಟ್ ಫ್ಲೋ ಥ್ರೂ ದ ಅಮೀಟರ್. ಸೊ ಇಲ್ಲಿ ಏನಾಗ್ತೈತಿ ಈಗಂದ್ರೆ, ಔಟ್ ಆಫ್ ದಟ್ 9 ಆಂಪಿಯರ್ ವಿಚ್ ಕಮ್ಸ್, ಇಟ್ ಗೆಟ್ಸ್ ಡಿವೈಡೆಡ್ ಇನ್ ಟು 9 ರೆಸಿಸ್ಟರ್ಸ್, ಈಕ್ವಲಿ ಡಿವೈಡ್ ಆಗ್ತೈತಿ. ಈಗ ಪ್ಯಾರದಲ್ನೊಳಗೆ ಕರೆಂಟ್ ಡಿವೈಡ್ ಆಗ್ತೈತೆ ನೋಡ್ರಿ. ಈಗ ಫಾರ್ ಎಕ್ಸಾಂಪಲ್ ಈ ಟೈಪ್ ತೊಗೊಳ್ಳೋಣ ಒಂದು ನಾವು. ಸೊ ಇಲ್ಲೊಂದು ರೆಸಿಸ್ಟರ್ ಐತಿ, ಇಲ್ಲೊಂದು ರೆಸಿಸ್ಟರ್, ಇವು 3 ರೆಸಿಸ್ಟರ್ ಐಡೆಂಟಿಕಲ್ ಅದಾವ ಅಂತ ತಿಕ್ಕೋರಿ. ಮತ್ತು ಹೆಂಗೆ ಅದಾವ ಅವು ಪ್ಯಾರಲಲ್ ಅದಾವ. ಸೊ ಟೋಟಲಿ 3 ಆಂಪಿಯರ್ ಬಂತಂತ ತಿಕ್ಕೋರಿ ಕರೆಂಟ್ ಇಲ್ಲಿ. ವಿ ನೋ ದ್ಯಾಟ್ ಇನ್ ಪ್ಯಾರಲಲ್ ಕಾಂಬಿನೇಷನ್ ಕರೆಂಟ್ ಗೆಟ್ಸ್ ಡಿವೈಡೆಡ್. ಸೊ ವೆನ್ 3 ಆಂಪಿಯರ್ ಕರೆಂಟ್ ಗೆಟ್ಸ್ ಡಿವೈಡೆಡ್ ಇಂಟು 3 ಈಕ್ವಲ್ ಪಾರ್ಟ್ಸ್, ಬಿಕಾಸ್ ದ ರೆಸಿಸ್ಟರ್ಸ್ ಆರ್ ಐಡೆಂಟಿಕಲ್ ಅಂತ ನಾವು ತಗೊಂಡಾಗ ಏನಾಗ್ತೈತಿ, ದ ಕರೆಂಟ್ ಗೆಟ್ಸ್ ಡಿವೈಡೆಡ್ ಸಚ್ ದ್ಯಾಟ್ ಇನ್ ಈಚ್ ಆಫ್ ದ ರೆಸಿಸ್ಟರ್ 1 ಆಂಪಿಯರ್ ಫ್ಲೋಸ್. ಸೊ ಈಗ ಅಲ್ಲಿ ಏನು ನಮ್ಮದು ಸರ್ಕ್ಯೂಟ್ ಡೈಗ್ರಾಮ್ ಐತಲ್ಲ ಅದರ ಪ್ರಕಾರ, ಸೊ 9 ಆಂಪಿಯರ್ ಕರೆಂಟ್ ಬಂತಂತ ಕೊರಿಲಿ. ನಾವು ಟೋಟಲ್ ಕರೆಂಟ್ ಕ್ಯಾಲ್ಕ್ ಮಾಡ್ಕೊಂಡಿದ್ವಿ, 9 ಆಂಪಿಯರ್ ಇತ್ತು. ಸೊ ಅದರೊಳಗೆ ಈಗ ಫಸ್ಟ್ ಒಂದು ರೆಸಿಸ್ಟರ್ ಐತಿ, ಅದರೊಳಗೆ 1 ಆಂಪಿಯರ್ ಫ್ಲೋ ಆಗ್ತೈತಿ. ಹೌದಾ, ನೆಕ್ಸ್ಟ್ ಮುಂದೆ ಕರೆಂಟ್ ಫ್ಲೋ ಆಗ್ತೈತಲ್ಲ 8 ಆಂಪಿಯರ್ ಫ್ಲೋ ಆಗ್ತೈತೆ ಕರೆಂಟಿಕಲ್. ಆ 8 ಆಂಪಿಯರ್ನೊಳಗೆ 1 more ಆಂಪಿಯರ್ ಫ್ಲೋಸ್ ಥ್ರೂ 1 more ರೆಸಿಸ್ಟರ್ ಇಲ್ಲೇ. ಸೊ ರಿಮೈನಿಂಗ್ ಎಷ್ಟು ಉಳಿತು ರೀ, ಇಲ್ಲೇ 7 ಆಂಪಿಯರ್ ಉಳಿತು.
ಸೊ ಔಟ್ ಆಫ್ 7 ಆಂಪಿಯರ್ ಮತ್ತೊಂದು ರೆಸಿಸ್ಟರ್ ಬಂತು, ಅದರೊಳಗೆ 1 ಆಂಪಿಯರ್ ಹೋತು, 6 ಉಳಿತು. ಹೌದ್ರಿ, ಮತ್ತೊಂದು ಇಲ್ಲಿ 6 ಆಂಪಿಯರ್ ಉಳಿತು. ಮತ್ತೊಂದು ರೆಸಿಸ್ಟರ್ನೊಳಗೆ 1 ಆಂಪಿಯರ್ ಹೋಗಿ ಇಲ್ಲೇ ಅಮೀಟರ್ ಐತಿ. ಈಗ ಅಲ್ಲಿಂದ ಮತ್ತು ಮುಂದೆ 5 ರೆಸಿಸ್ಟರ್ಸ್ ಅದಾವೆ ಇಲ್ಲೇ ಈ ಕಡೆ ಏರಿಯಾದೊಳಗೆ, ದಟ್ಸ್ ಡಿಫರೆಂಟ್. ಸೊ 9 ಇದ್ದಿದ್ದು 1 ಆಂಪಿಯರ್ ಇಲ್ಲಿ ಹೋಗಿ 8 ಆಗಿ, 8ನೊಳಗೆ 1 ಇಲ್ಲಿ ಹೋಗಿ 7 ಆಗಿ, ಸಿಮಿಲರ್ಲಿ ವೆನ್ ದ ಕರೆಂಟ್ ಅಪ್ರೋಚಸ್ ದ ಅಮೀಟರ್ 5 ಆಂಪಿಯರ್ ಉಳಿದಿರ್ತೈತಿ. ಸೊ ಅಮೀಟರ್ ರೀಡ್ಸ್ 5 ಆಂಪಿಯರ್. ಸೊ ಇದು ಕ್ಲಿಯರ್ ಆಯ್ತು ಅಂತ ಅಂದ್ಕೊಂಡಿನಿ, ಈಸಿ ಐತಿ. ನೆಕ್ಸ್ಟ್ ಕ್ವಶನ್ ಹೋಗೋಣ ಈಗ. ಸೊ ಇದು ಕ್ವಶನ್ ನಂಬರ್ 21 ಮುಗೀತು. ಸೊ 22 ನೋಡ್ರಿ ಕ್ವಶನ್ ಏನೈತಿ. ಫಾರ್ 2 ರೆಸಿಸ್ಟೆನ್ಸ್ ವೈಯರ್ಸ್ ಜಾಯಿಂಡ್ ಇನ್ ಪ್ಯಾರಲಲ್ ಕನೆಕ್ಟ್ ಮಾಡ್ಯಾರ. ದ ರಿಸಲ್ಟೆಂಟ್ ರೆಸಿಸ್ಟೆನ್ಸ್ ಈಸ್ 6/5 ohm. ವೆನ್ one of the resistance wire breaks, the effective resistance becomes 2 ohm. ಓಕೆ, ಎರಡು ಪ್ಯಾರಲ್ನಾಗ ಅದಾವೆ, ಎರಡರದ್ದು ಪ್ಯಾರಲಲ್ ಕಾಂಬಿನೇಷನ್ ತೊಗೊಂಡಾಗ 6/5 ohm ಐತಿ. ವೆನ್ ಒನ್ ಆಫ್ ದ resistance wire breaks, effective resistance becomes 2 ohm. Then the resistance of the broken wire is ಅಂತ ಕೇಳಾರ. ಓಕೆ, ಟ್ರೈ ಮಾಡ್ರಿ ಇದನ್ನ. ಕ್ವಶನ್ ಬರ್ಕೋರಿ, ಆಪ್ಷನ್ಸ್ ಬರ್ಕೋರಿ, ಟ್ರೈ ಮಾಡ್ರಿ, ಈಸಿ ಐತಿ. ಓಕೆ, ಸೊ ದಿ ಆನ್ಸರ್ ಫಾರ್ ದಿಸ್ ಕ್ವಶನ್ ಮಸ್ಟ್ ಬಿ ಆಪ್ಷನ್ ಡಿ. ಓಕೆ, ಆಪ್ಷನ್ ಡಿ 3 ohm. ಆಪ್ಷನ್ ಡಿ ಎಲ್ಲೈತಲ್ಲ 3 ohm, ಇದು ಆನ್ಸರ್. ಸೊ ಹೆಂಗೆ ಅಂತ ಅನ್ನೋದು ನೋಡೋಣ, ಈಸಿ ಐತಿ. ಸೊ ಅವರು ಹೇಳ್ತಾರೆ ಎರಡು ರೆಸಿಸ್ಟೆನ್ಸ್ ಪ್ಯಾರಲ್ ಅದಾವೆ, ಅವು ಎರಡು ಸೇರಿ 6/5 ಆಗ್ತೈತೆ ಅಂದ್ರೆ ವಿ ಕ್ಯಾನ್ ರೈಟ್ ಇಟ್ ಆಸ್ R1 R2 ಡಿವೈಡೆಡ್ ಬೈ ಪ್ಯಾರಲ್ ಅದಾವಲ್ಲ R1 + R2 ಈಸ್ 6/5. ಹೌದಾ? ಸೊ ಈಗ ಎರಡು ರೆಸಿಸ್ಟೆನ್ಸ್ ಪ್ಯಾರಲ್ನಾಗಿದ್ದಾಗ ಒಂದು ಬ್ರೇಕ್ ಆತಂತಾರೆ ಅವ್ರು. ಬ್ರೇಕ್ ಆತಂದ್ರೆ ಅದು ಕೆಲಸ ಮಾಡೋದನ್ನ ಸ್ಟಾಪ್ ಮಾಡುತ್ತೆ. ಏನು ಹಂಗಂದ್ರೆ ಈಗ ನೋಡ್ರಿ, ಓಕೆ, ಎರಡು ರೆಸಿಸ್ಟರ್ ನಾವು ತೊಗೊಳ್ಳೋಣ ಪ್ಯಾರಲಲ್ನೊಳಗೆ. ಓಕೆ, ಸೊ ಫಸ್ಟ್ ಒನ್ ಈಸ್ R1, ಸೆಕೆಂಡ್ ರೆಸಿಸ್ಟರ್ ಈಸ್ R2. ಇವೆರಡರದ್ದು ಪ್ಯಾರಲಲ್ ಕಾಂಬಿನೇಷನ್ ಈಸ್ 6/5 ಅಂತಾರೆ ಈಗ ಅವ್ರು. ಸೊ ವೆನ್ ಒನ್ ಆಫ್ ದ ವೈಯರ್ ಬ್ರೇಕ್ಸ್ ಅಂದ್ರೆ ಇಟ್ ಈಸ್ ಔಟ್ ಆಫ್ ದ ಏನ್ರಿ ಈಕ್ವೇಷನ್ ಅಂದ್ರೆ ಅಲ್ಲಿದು ಕೆಲಸ ಮಾಡಾಕತ್ತೆ ಇಲ್ಲ. ಈಗ ಅವಾಗ ಅವ್ರು ಹೇಳ್ತಾರೆ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಬಿಕಮ್ಸ್ 2 ohm. ಈಗ ನಾವು ಅನ್ಕೊಳ್ಳೋಣ ಔಟ್ ಆಫ್ ದೀಸ್ 2 ರೆಸಿಸ್ಟರ್ಸ್ R1 and R2 ಲೆಟ್ ಅಸ್ ಕನ್ಸಿಡರ್ ದ್ಯಾಟ್ R1 ಬ್ರೇಕ್ಸ್. ಅವಾಗ R1 ಇಲ್ಲೇ ಇಲ್ಲ ಈಗ ಅಲ್ಲೇ, ಅವಾಗ ಎಫೆಕ್ಟಿವ್ ರೆಸಿಸ್ಟೆನ್ಸ್ 2 ohm ಆಗ್ತೈತಿ ಅಂತ ಕೊಟ್ಟರವ್ರು. ಈಗ R1 ಹೋತಂದ್ರೆ ಉಳಿದಿದ್ದು ಯಾವುದಲ್ಲಿ ಯಾವುದದು R2. ಸೊ ಎಫೆಕ್ಟಿವ್ ರೆಸಿಸ್ಟೆನ್ಸ್ 2 ohm ಆಗ್ತೈತಿ ಅಂದ್ರೆ ದಟ್ ಮೀನ್ಸ್ ವೆನ್ R1 ಬ್ರೇಕ್ಸ್ ಉಳಿದಿದ್ದ 2 ohm, ಉಳಿದಿದ್ದು ಒಂದ ರೆಸಿಸ್ಟೆನ್ಸ್ ಯಾವುದದು R2. ಸೊ R2 is 2 ohm ಅಂದಂಗೆ ಆತ. ಸೊ R2 is 2 ohm ಅಂದಾಗ ಇಲ್ಲಿ ನಾವು ಎರಡು ಟೈಪ್ ಕ್ಯಾಲ್ಕುಲೇಷನ್ ಮಾಡ್ಬೋದು. ನಾ ಆಗಲೇ ಫಾರ್ಮುಲಾ ಬರ್ದಿದ್ನಲ್ಲ, R1 R2 ಡಿವೈಡೆಡ್ ಬೈ R1 + R2 ಇಸ್ ಈಕ್ವಲ್ಸ್ ಟು 6/5 ಅಂತೇಳಿ ಇಲ್ಲಿ ಇಕ್ವೇಷನ್ ನಾವು ಬರ್ದೀವಲ್ಲ ಮೇಲೆ, ಅದರೊಳಗೆ R1 ಬ್ರೇಕ್ ಆಗಿತ್ತು ಅಂತ ಅಂದ್ಕೊಂಡಿವಿ ಇಲ್ರಿ ನಾವು. ಸೊ R2 ಈಸ್ ಹೌ ಮಚ್ 2 ohm ಅಂದ್ರೆ ನೀವು ಡಿನಾಮಿನೇಟರ್ ಪಾರ್ಟ್ ಅಷ್ಟೇ ತೊಗೊಂಡ್ಬಿಟ್ರೆ ಇಲ್ಲೇ ಕ್ಯಾಲ್ಕುಲೇಷನ್ ಈಸಿ ಮಾಡ್ಬೋದು. ಹೆಂಗಂದ್ರೆ R1 + R2 ಇಸ್ ಈಕ್ವಲ್ಸ್ ಟು 5 ಅಂದಾಗ R2 ಈಸ್ 2 ohm ಅಂದ್ರೆ ಡೆಫಿನೆಟ್ಲಿ R1 ಮಸ್ಟ್ ಬಿ 3 ohm. ಸೊ ಇದು ಫ್ರ್ಯಾಕ್ಷನ್ ಡೈರೆಕ್ಟ್ಲಿ ಹೆಂಗೆ ತೊಗೊತೀರಿ ಸರ್ ನೀವು ಅಂದರೆ, ಇಲ್ಲ ನಾವು ವ್ಯಾಲ್ಯೂ ಹಾಕಿ ಕ್ಯಾಲ್ಕುಲೇಷನ್ ಮಾಡ್ತೀವಿ ಅಂದ್ರೆ ಬೇಕಾದ್ರೆ ಎಲ್ಲೆಲ್ಲ R2 ಐತಲ್ಲ ಇಲ್ಲೊಮ್ಮೆ 2 ohm ಹಾಕಿ ನೀವು ಕ್ಯಾಲ್ಕುಲೇಷನ್ ಮಾಡಿರಿ. ಒನ್ಸ್ ಅಗೇನ್ ವಿಲ್ ಗೆಟ್ ದ ಸೇಮ್ ಆನ್ಸರ್, R1 ಆಸ್ 3 ohm. So option D 3 ohm is the answer for the question. Next one. Question number 23. The minimum resistance that can be obtained by connecting 5 resistance of 1/4 ohm each is anta. Totally ಎಷ್ಟು ರೆಸಿಸ್ಟೆನ್ಸಸ್ ತೊಗೊತಾರಂತವ್ರು 5. Each resistance is of 1/4 ohm each. They want to connect these 5 resistances or resistors such that we can obtain minimum as possible resistance ಬರಬೇಕಂತ. ಸೊ ಎಷ್ಟದ ವ್ಯಾಲ್ಯೂ ಆಗ್ತೈತಿ ಅಂತ ಕೇಳಾರ. ಓಕೆ, ಟ್ರೈ ಮಾಡಿರಿ, ಇದು ಈಸಿ ಐತಿ.
Okay, so if you are ready with the answer is option D, 0.05 ohm. ಓಕೆ, ಹೆಂಗೆ ಅಂತ ಹೇಳ್ತೀನಿ ಈಗ ನೋಡ್ರಿ, ಟೋಟಲಿ ಎಷ್ಟು ರೆಸಿಸ್ಟೆನ್ಸಸ್ ಅದಾವೆ? 5. ಒಂದೊಂದರ ವ್ಯಾಲ್ಯೂ ಎಷ್ಟೈತಿ? 1/4. ಈಗ ನಮಗೆ ಗೊತ್ತು, ನಾವು ಆಗಲೇ ಡಿಸ್ಕಸ್ ಮಾಡಿದ್ವಲ್ಲ, ರೆಸಿಸ್ಟೆನ್ಸ್ ಇನ್ ಪ್ಯಾರಲಲ್. ಆಮೇಲೆ ಪ್ಯಾರಲಲ್ ಅಂತ ನಾ ಯಾಕೆ ಹೇಳ್ತೀನಿ ಗೊತ್ತನ್ರಿ, ನಮಗೆ ಅವ್ರಿಗೆ ಹೇಳ್ಯಾರ ಮಿನಿಮಮ್ ರೆಸಿಸ್ಟೆನ್ಸ್ ಬೇಕಂತ ಹೇಳಿ. ಸೊ ಮಿನಿಮಮ್ ಯಾವಾಗ ಆಗ್ತೈತಿ? ಸೀರೀಸ್ನ ಕನೆಕ್ಟ್ ಮಾಡಿದರೆ ಟೋಟಲ್ ರೆಸಿಸ್ಟೆನ್ಸ್ ವಿಲ್ ಬಿ ಗ್ರೇಟರ್ ದ್ಯಾನ್ ದ ಗ್ರೇಟೆಸ್ಟ್. ಅದ ಪ್ಯಾರಲಲ್ ಕನೆಕ್ಟ್ ಮಾಡಿದರೆ ಇಟ್ ವಿಲ್ ಬಿ ಲೆಸ್ ದ್ಯಾನ್ ದ ಲೀಸ್ಟ್. ಮಿನಿಮಮ್ ಆಗ್ಬೇಕಂದ್ರೆ ಪ್ಯಾರಲಲ್ ಕನೆಕ್ಟ್ ಮಾಡ್ಬೇಕು. ಸೊ ಐಡೆಂಟಿಕಲ್ ರೆಸಿಸ್ಟರ್ಸ್ ಅದಾವೆ. ರೆಸಿಸ್ಟೆನ್ಸ್ ಇನ್ ಪ್ಯಾರಲಲ್ ಬಿಕಮ್ಸ್ R ಡಿವೈಡೆಡ್ ಬೈ N. R ಅಂದರೆ ಈಚ್ ರೆಸಿಸ್ಟೆನ್ಸ್ ಎಷ್ಟೈತಿ? 1/4. ಓಕೆ, ಡಿವೈಡೆಡ್ ಬೈ ಅಂಥವು ಎಷ್ಟು ರೆಸಿಸ್ಟೆನ್ಸಸ್ ಅದಾವೆ? 5. ಸೊ ಈ 5 ಈಸ್ ನಾಟ್ ಇನ್ ಡಿನಾಮಿನೇಟರ್ ಆಫ್ ಡಿನಾಮಿನೇಟರ್, ಇಟ್ ಈಸ್ ಜಸ್ಟ್ ಇನ್ ಡಿನಾಮಿನೇಟರ್. ಹೌದಾ? ವೇರ್ ಆಸ್ ಇದೇನು 4 ಐತಲ್ಲ, ದಿಸ್ ಈಸ್ ಇನ್ ಡಿನಾಮಿನೇಟರ್ ಆಫ್ ನ್ಯೂಮಿನೇಟರ್. ಅದಕ್ಕೆ ಅದು 4 ಕೆಳಗೆ ಬಂದುಬಿಡ್ತೈತಿ. ಅಂದ್ರೆ ಏನಾದ್ರು ಗೊತ್ತನೀಗಲ್ಲಿ. ಸೊ ಇನ್ಸ್ಟೆಡ್ ಆಫ್ 1/4 ಡಿವೈಡ್ ಬೈ ಮತ್ತು 5, ಇಟ್ ಬಿಕಮ್ಸ್ 1 ಡಿವೈಡೆಡ್ ಬೈ 4 ಇಂಟು 5, ಅಂದರೆ 1 ಡಿವೈಡ್ ಬೈ 20. ಇದನ್ನು ನೀವು ಫರ್ದರ್ ಕ್ಯಾಲ್ಕುಲೇಷನ್ ಮಾಡಿದರೆ ಆನ್ಸರ್ ವಿಲ್ ಬಿ 0.05 ಓಮ್. ಓಕೆ, ನೆಕ್ಸ್ಟ್ ಹೋಗೋಣ. ಕ್ವಶನ್ ನಂಬರ್ 24. ಇಲ್ಲೇ ನೆಕ್ಸ್ಟ್ ಪೇಜ್ನ ಅಲ್ಲಿ ಐತದೆ 24. ಇಲ್ಲಿದೇನು ನೀವು ಬರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ 24 ಕಡೆ ನಾವು ಫೋಕಸ್ ಮಾಡೋದಾದರೆ, 2 ಕಾಪರ್ ವೈರ್ಸ್. ನಾ ಹೇಳಿದ್ದೆ, ಇನ್ನೊಂದು ಸರ್ತಿ ನೆನ್ಪು ಮಾಡಾಕತ್ತೀನಿ. ಕ್ವಶನ್ ನಂಬರ್ ಕರೆಕ್ಟ್ ಮೇಂಟೈನ್ ಮಾಡಿರಿ. 2 ಕಾಪರ್ ವೈರ್ಸ್ ಆರ್ ಆಫ್ ಸೇಮ್ ಲೆಂತ್. ಒನ್ ಆಫ್ ದೆಮ್ ಈಸ್ ಟ್ವೈಸ್ ಆಸ್ ಥಿಕ್ ಆಸ್ ದಿ ಅದರ್. ದೆನ್ ದ ರೆಸಿಸ್ಟೆನ್ಸ್ ಆಫ್ ದ 2 ವೈರ್ಸ್ ಆರ್ ಇನ್ ದ ರೇಷಿಯೋ ಆಫ್ ಅಂತ ಕೇಳಾರ. ಹೌದ್ರಿ, 2 ಕಾಪರ್ ವೈರ್ ಅದಾವಂತ, ಎರಡದು ಲೆಂತ್ ಸೇಮ್ ಬಟ್ ಥಿಕ್ನೆಸ್ ವೇರಿ ಐತಿ. ಒನ್ ಆಫ್ ದೆಮ್ ಈಸ್ ಟ್ವೈಸ್ ಆಸ್ ಥಿಕ್ ಆಸ್ ದಿ ಅದರ್. ಎರಡ್ರಾಗ ಒಂದು. ಈಗ ಲೈಕ್ ರೆಸಿಸ್ಟೆನ್ಸ್ದು ರೇಷಿಯೋ ಕೇಳಾರ ಅಂದ್ರೆ 2 ವೈರ್ ಅದಾವ. ಒಂದು ವೈರ್ ರೆಸಿಸ್ಟೆನ್ಸ್ ನೀವು R1 ಅಂತ ಅಂದ್ಕೊಂಡ್ರೆ ಇನ್ನೊಂದ್ರದ್ದು R2 ರೆಸಿಸ್ಟೆನ್ಸ್ ಆಗ್ತೈತಿ. ಒಂದು ವೈರ್ A ಅಂದ್ಕೊಂಡ್ರೆ ಇನ್ನೊಂದು ವೈರ್ B. ಒನ್ ಆಫ್ ದೆಮ್ ಈಸ್ twice as thick as the other ಅಂದ್ರೆ either you can take A, wire A is twice thick as B, or B is twice as thick as A. You can consider any. Okay, ratio ಕೇಳಾರ, ಟ್ರೈ ಮಾಡಿರುತ್ತೆ. So if you have solved this, answer must be option C, 1:4. ಓಕೆ, ಆ್ಯಕ್ಚುಲಿ 4:1 ಬಂದರೂ ನಡೀತೈತಿ, ಡಿಪೆಂಡಿಂಗ್ ಆನ್ ನೀವು ಯಾವ ವೈರ್ದು ಥಿಕ್ನೆಸ್ ಟ್ವೈಸ್ ಅಂತ ತೊಗೊಂಡಿರಿ ಅದ್ರ ತಕ್ಕಂಗೆ. ಬಟ್ ಇಲ್ಲೇ ಬೇರೆ ಯಾವ ಆಪ್ಷನ್ಸ್ನೊಳಗೆ 4:1 ಅಂತಂದು ಯಾವುದು ಆಪ್ಷನ್ ಇಲ್ಲ. ಸೊ ಅಕಸ್ಮಾತ್ ಆನ್ಸರ್ ನಿಮ್ದು 4:1 ಬಂದಿದ್ರು ನೀವು ರಿವರ್ಸ್ ಮಾಡಿ 1:4 ಅಂತ ಹೇಳ್ಬೋದು ಈಗ ಅದನ್ನು. ಓಕೆ, ಇದನ್ನು ಸಾಲ್ವ್ ಮಾಡೋಣ ಹೆಂಗೆ ಅಂತ ಹೇಳಿ. ಈಗ ನಮ್ಗೆ ಒಂದು ಫಾರ್ಮುಲಾ ಗೊತ್ತು. ರೆಸಿಸ್ಟೆನ್ಸ್ ಇಸ್ ಈಕ್ವಲ್ಸ್ ಟು ರೆಸಿಸ್ಟಿವಿಟಿ ಇಂಟು ಲೆಂತ್ ಡಿವೈಡೆಡ್ ಬೈ ಏರಿಯಾ. ನಿಮ್ಗೆ ನೆನಪಿದ್ರೆ ಸೇಮ್ ಚಾಪ್ಟರ್ ಕರೆಂಟ್ ಎಲೆಕ್ಟ್ರಿಸಿಟಿದು ಪ್ರೀವಿಯಸ್ ವಿಡಿಯೋದೊಳಗೆ ವಿ ಹ್ಯಾಡ್ ಡಿಸ್ಕಸ್ಡ್ ಅ ಪರ್ಟಿಕ್ಯುಲರ್ ಪ್ರಾಬ್ಲಮ್ ಇನ್ ವಿಚ್ ದೇ ಹ್ಯಾಡ್ ಕ್ಲಿಯರ್ಲಿ ಮೆನ್ಷನ್ಡ್ ದ್ಯಾಟ್ ಒನ್ ಆಫ್ ದ ವೈರ್ ಹ್ಯಾಸ್ ಏರಿಯಾ ಟ್ವೈಸ್ ಆಸ್ ದಿ ಅದರ್. ನಾನು ನಿಮ್ಗೆ ಆ ಕ್ವಶನ್ ಸಾಲ್ವ್ ಮಾಡ್ಬೇಕಾದ್ರೆ ಹೇಳಿದ್ದೆ, ಒಂದೊಂದು ಕ್ವಶನ್ನೊಳಗೆ ಏರಿಯಾ ಡಬಲ್ ಆಗೈತಿ ಅಂತ ಕೊಡ್ತಾರೆ, ಒಂದೊಂದು ಕ್ವಶನ್ನೊಳಗೆ ರೇಡಿಯಸ್ನ ಡಬಲ್ ಮಾಡೀವಿ ಅಂತ ಕೊಡ್ತಾರೆ. ಎರಡು ಬೇರೆ ಬೇರೆ ಆಗೈತೆ. ಈಗ ನೋಡ್ರಿ, ರೆಸಿಸ್ಟೆನ್ಸ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಏರಿಯಾ. ಅದನ್ನು ನಾನು ಏರಿಯಾನ ಹಿಂಗೆ ಬರ್ದಂತ ತಿಳ್ಕೊರಿ. ರೆಸಿಸ್ಟೆನ್ಸ್ ಇಸ್ ಈಕ್ವಲ್ಸ್ ಟು ರೆಸಿಸ್ಟಿವಿಟಿ ಲೆಂತ್ ಡಿವೈಡೆಡ್ ಬೈ ಏರಿಯಾ ಬರೆಯೋ ಬದಲಿ ನಾ ಹಿಂಗೆ ಬರ್ದಂತ ತಿಳ್ಕೊರಿ. resistivity into length divided by, instead of area, if we replace it with pi r square. So if this is the case, area double ಮಾಡಿವಿ ಅಂತ ಅವ್ರು ಹೇಳಿದ್ರೆ resistance is inversely proportional to area ಅಷ್ಟ ಆಗ್ತದೆ. whereas radius ಅಂತ ಕೊಟ್ರಂದ್ರೆ resistance is inversely proportional to radius ಗೆ ಸ್ಕ್ವೇರ್ ಐತಿಗಲ್ಲ ಫ್ಯಾಕ್ಟರ್. ಸೊ we need to take care of that. ಈಗ ಈ ಕ್ವಶನ್ ಒಳಗೆ ಟ್ರೈ ಮಾಡಿರಿ, ಚೆಕ್ ಮಾಡಿರಿ, ಏರಿಯಾ ಡಬಲ್ ಮಾಡೀವಿ ಅಂತ ಕೊಟ್ಟಾರೋ ಏನು ರೇಡಿಯಸ್ ಡಬಲ್ ಮಾಡೀವಿ ಅಂತ ಕೊಟ್ಟಾರ. ಈ ಕ್ವಶನ್ನಾಗ ಅವರು ಏರಿಯಾ ಅಂತೂ ಮೆನ್ಷನ್ ಮಾಡಿಲ್ಲ, ರೇಡಿಯಸ್ ಅಂತೂ ಮೆನ್ಷನ್ ಮಾಡಿಲ್ಲ. ಅವ್ರೇನಂದ್ರೆ ಟ್ವೈಸ್ ಆಸ್ ಥಿಕ್ ಅಂತಂದಾರ. ಈಗ ಲೈಕ್ ನೋಡ್ರಿ,
ಸೊ ಇದು ವೈಯರ್ ಎ ಹೌದಾ. ಸೊ ವೈಯರ್ ಬಿ ಏನೈತಲ್ಲ ಇದ್ರ ಥಿಕ್ನೆಸ್ ಟ್ವೈಸ್ ಆ್ಯಸ್ ಥಿಕ್ ಆ್ಯಸ್ ಎ ಐತಂತ ಕೊಟ್ಟು, ಅಂದ್ರೆ ಅವರು ಕ್ಲಿಯರ್ಲಿ ಮೆನ್ಷನ್ ಮಾಡಿಲ್ಲ ಅಂದ್ರೆ ವೈಯರ್ ಬಿದು ಏರಿಯಾ ಡಬಲ್ ಐತೋ ಏನು ರೇಡಿಯಸ್ ಡಬಲ್ ಐತೆ. ಬಟ್ ಯಾವಾಗ ಥಿಕ್ನೆಸ್ ಬಗ್ಗೆ ಮಾತಾಡ್ತಾರಲ್ಲ ಇಲ್ಲಿಂದ ಇಲ್ಲೇ ಒಂದು ನಿಮಿಷ ಇದು ಸ್ವಲ್ಪ ಕಲರ್ ಚೇಂಜ್ ಮಾಡ್ಕೊಂಡು, ಇಲ್ಲಿಂದ ಇಲ್ಲೇ ಡಯಾಮೀಟರ್ ಡಬಲ್ ಆಗಿರ್ತೈತಿ. ವೆನ್ ದೇ ಟಾಕ್ ಅಬೌಟ್ ಥಿಕ್ನೆಸ್ ದೇ ಆರ್ ಟಾಕಿಂಗ್ ಅಬೌಟ್ ಡಯಾಮೀಟರ್. ಡಯಾಮೀಟರ್ ಡಬಲ್ ಆಗಿತ್ತು ಅಂದ್ರೆ ರೇಡಿಯಸ್ಸು ಡಬಲ್ ಆಗಿರ್ತೈತೆ ಆಬ್ವಿಯಸ್ಲಿ. ದಟ್ ಮೀನ್ಸ್ ಈ ಕ್ವಶನ್ನೊಳಗೆ ರೆಸಿಸ್ಟೆನ್ಸ್ ಫಾರ್ಮುಲಾ ಆರ್ ಇಸ್ ಈಕ್ವಲ್ಸ್ ಟು ರೋ ಎಲ್ ಬೈ ಎ ಅಂತ ಯೂಸ್ ಮಾಡೋ ಬದಲಿ ನಾವು ಪೈ ಆರ್ ಸ್ಕ್ವೇರ್ ಅಂತ ಯೂಸ್ ಮಾಡಬೇಕು. ಬಿಕಾಸ್ ದ ಟಾಕಿಂಗ್ ಅಬೌಟ್ ರೇಡಿಯಸ್. ಇಫ್ ರೇಡಿಯಸ್ ಈಸ್ ಡಬಲ್ಡ್ ಏರಿಯಾ ಈಸ್ ಡಬಲ್ಡ್ ಅಂತಲ್ಲ, ಬಿಕಾಸ್ ಏರಿಯಾ ಈಸ್ ಈಕ್ವಲ್ಸ್ ಟು ಪೈ ಆರ್ ಸ್ಕ್ವೇರ್ ಫಾರ್ಮುಲಾ ನಾವು ಯೂಸ್ ಮಾಡಿದರೆ ವೆನ್ ರೇಡಿಯಸ್ ಈಸ್ ಡಬಲ್ಡ್ ಏರಿಯಾ ಬಿಕಮ್ಸ್ ಕ್ವಾಡ್ರಪಲ್ಡ್ ಬಿಕಾಸ್ ರೇಡಿಯಸ್ ಇದು ಸ್ಕ್ವೇರ್ ಆಗ್ತೈತಿ ಅದು. ಸೊ ಹಿಂಗಿದ್ದಾಗ ದೇ ಆರ್ ಆಸ್ಕಿಂಗ್ ಅಸ್ ರೇಷಿಯೋ ಆಫ್ ದ ಟೂ ರೆಸಿಸ್ಟೆನ್ಸಸ್ ಅಂತ ಅಂದ್ಕೊಂಡ್ರೆ ಇಲ್ಲೇ ಮಟೀರಿಯಲ್ ಸೇಮ್ ಐತಿ ಅಂತ ಅವರು ಹೇಳಿದ್ದಕ್ಕೆ ರೆಸಿಸ್ಟಿವಿಟಿ ರೋ ಮತ್ತು ಲೆಂತ್ ಸೇಮ್ ಐತೆ ಅಂದಿದ್ದಕ್ಕೆ ಎಲ್ ಕ್ಯಾನ್ಸಲ್ ಆಗಿ ಬರೀ ಏರಿಯಾ ಉಳಿತೈತೆ. ಆ ಏರಿಯಾದೊಳಗೂ ನಾವು ಪೈ ಆರ್ ಸ್ಕ್ವೇರ್ ಅಂತ ಬರೆದ್ರೆ ಪೈನೂ ಕ್ಯಾನ್ಸಲ್ ಆಗ್ತೈತಿ ಇದು ರೇಷಿಯೋ ಬರೆಯಬೇಕಾರೆ. ಸೊ ಅದಾದಮೇಲೆ ಡಿನಾಮಿನೇಟರ್ ಗೋಸ್ ಟು ನ್ಯೂಮಿನೇಟರ್ ಗತೆ ಆಗಿ ಈಗ ಲೈಕ್ ನಾನು ಹೆಂಗೆ ಬರಿಬೋದು ಅಂದ್ರೆ R1/R2 ಇಸ್ ಈಕ್ವಲ್ಸ್ ಟು A2/A1 ಉಳಿತದೆ. ಇಫ್ ಯು ರೈಟ್ ದ ಫಾರ್ಮುಲಾ ರೋ ಎಲ್ ಬೈ ಎ, ರೋ ಎಲ್ ಕ್ಯಾನ್ಸಲ್ ಆಗ್ತಾವೆ ಎರಡ್ರದ್ದು, ಏರಿಯಾ ಅಷ್ಟೇ ಉಳಿದು ಡಿನಾಮಿನೇಟರ್ ನ್ಯೂಮಿನೇಟರಿಗೆ ಬಂದು ಇಟ್ ಬಿಕಮ್ಸ್ A2/A1. ಅದನ್ನು ನಾವು ರೇಡಿಯಸ್ನೊಳಗೆ ಎಕ್ಸ್ಪ್ರೆಸ್ ಮಾಡಿದಾಗ ಪೈ ಆರ್ ಟೂ ಸ್ಕ್ವೇರ್ ಡಿವೈಡ್ ಬೈ ಪೈ R1 ಸ್ಕ್ವೇರ್, ಪೈನೂ ಕ್ಯಾನ್ಸಲ್ ಆಗಿ R2 ಸ್ಕ್ವೇರ್ ಡಿವೈಡೆಡ್ ಬೈ R1 ಸ್ಕ್ವೇರ್ ಆಗ್ತದೆ. ಇಷ್ಟೆಲ್ಲ ವಿಚಾರ ಮಾಡೋ ಬದಲು ಡೈರೆಕ್ಟ್ಲಿ ಏನು ವಿಚಾರ ಮಾಡ್ಬೋದು ಅಂದ್ರೆ ವಿ ನೋ ದಟ್ ರೆಸಿಸ್ಟೆನ್ಸ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಸ್ಕ್ವೇರ್ ಆಫ್ ದ ರೇಡಿಯಸ್. ಸೊ ರೇಡಿಯಸ್ ಈಗೇನಾಗೈತೆ ಹಂಗಾರೆ ಸ್ಕ್ವೇರ್ ಆಗೈತಿ ಅಂದ್ರೆ ರೇಡಿಯಸ್ ಡಬಲ್ ಆಗೈತಿ ಅಂದ್ರೆ ರೆಸಿಸ್ಟೆನ್ಸ್ ಅದರ ಸ್ಕ್ವೇರ್ 4 ಟೈಮ್ಸ್ ಚೇಂಜಸ್ ಬರ್ತೈತಿ ಅಂದ್ರೆ 4:1 ಅಥವಾ 1:4. ಈಗ ಇಲ್ಲಿ ನೀವು ವ್ಯಾಲ್ಯೂ ಹಾಕ್ರಿ. ಅವ್ರೇನು ಹೇಳ್ಯಾರ R2 is 2 times R1. ಸೊ ಅದಕ್ಕೆ ನಾನು ನ್ಯೂಮರೇಟರ್ನೊಳಗೆ 2R2 ಅಂತ ಬರಿತೀನಿ. ಇಲ್ಲಿ 2R2 ಬರೆದು ಹೋಲ್ ಸ್ಕ್ವೇರ್ ಮಾಡಿ R2 ಜಾಗದಾಗ ನಾನು 2R1 ಡಿವೈಡೆಡ್ ಬೈ ಇದು R1 ಇದು ಹೋಲ್ ಸ್ಕ್ವೇರ್ ಅಂತ ಬಂತಂದ್ರೆ R1 ಕ್ಯಾನ್ಸಲ್ ಆಗಿ ಆನ್ಸರ್ 4:1 ಬರ್ತೈತಿ. ನೀವು ಇಷ್ಟೆಲ್ಲ ಕ್ಯಾಲ್ಕುಲೇಷನ್ ಮಾಡ್ಬೋದು ಅಥವಾ ಡೈರೆಕ್ಟ್ಲಿ ಇದ್ರದ್ದು ಯೂಸ್ ಮಾಡಿಕೊಂಡು ರೇಡಿಯಸ್ ಡಬಲ್ ಆಗೈತಿ ಅಂದರೆ ರೆಸಿಸ್ಟೆನ್ಸ್ ಅದರ ಸ್ಕ್ವೇರ್ ಟೈಮ್ಸ್ ಚೇಂಜ್ ಆಗ್ತೈತಿ ಅಂತ ಹೇಳಿ 4:1ಗೆ ಕನ್ಕ್ಲೂಡ್ ಮಾಡ್ಬೋದು. ಬಟ್ ಆಪ್ಷನ್ಸ್ನೊಳಗೆ 4:1 ಕೊಟ್ಟಿಲ್ಲ, 1:4 ಕೊಟ್ಟರೆ ಇಟ್ ಡಸ್ ನಾಟ್ ಮ್ಯಾಟರ್. ಬಿಕಾಸ್ ನಾವು ಹೆಂಗೆ ತೊಗೊಂಡಿದ್ವಿ ಅಂದರೆ ವೈಯರ್ ಬಿದು ಥಿಕ್ನೆಸ್ ಡಬಲ್ ಮಾಡಿದ್ವಿ, ಅವ್ರು ಮೇ ಬಿ ವೈಯರ್ ಎ ಥಿಕ್ನೆಸ್ ಡಬಲ್ ತೊಗೊಂಡಾರ. ಬಿಕಾಸ್ ದೇ ಹ್ಯಾವ್ ನಾಟ್ ಕ್ಲಿಯರ್ಲಿ ಮೆನ್ಷನ್ಡ್ ಇನ್ ದ ಕ್ವಶನ್ ವಿಚ್ ವೈಯರ್ ಹ್ಯಾಸ್ ಹೈಯರ್ ಥಿಕ್ನೆಸ್. ಬಟ್ ಇದನ್ನ ಯಾಕೆ ಹೇಳಕತ್ತೀನ ಅಂದರೆ ಯಾವುದೋ ಒಂದು ಕ್ವಶನ್ನೊಳಗೆ ಯಾವುದೋ ಆಪ್ಷನ್ನೊಳಗೆ 1:4 ಐತಿ, 1:4 ಐತಿ, ಇನ್ನು ಯಾವುದೋ ಆಪ್ಷನ್ನೊಳಗೆ 4:1 ಇದ್ದಾಗ ದೆನ್ ನಾವು ಎಕ್ಸಾಕ್ಟ್ಲಿ ಆ ಕ್ವಶನ್ ಅರ್ಥ ಮಾಡಿಕೊಂಡು ವಿಚ್ ಆಫ್ ದ ವೈಯರ್ ಇಸ್ ಟ್ವೈಸ್ ಆಸ್ ಥಿಕ್ ಆಸ್ ದಿ ಅದರ್ ಅನ್ನೋದನ್ನು ಫೋಕಸ್ ಮಾಡಬೇಕಾಗ್ತದೆ. ಓಕೆ, ಇದು ಅರ್ಥ ಆಗೈತೆ ಅಂತ ಅಂದ್ಕೊಂಡು ನೆಕ್ಸ್ಟ್ ಕ್ವಶನ್ ಹೋಗೋಣ. ಸೊ ಕ್ವಶನ್ ನಂಬರ್ 25 ಇಲ್ಲೈತಿ. 25 ದ ಟೆಂಪರೇಚರ್ ಕೋಎಫಿಷಿಯಂಟ್ ಆಫ್ ರೆಸಿಸ್ಟೆನ್ಸ್ of resistance of a wire is 0.00125 per degree Celsius. ಒಂದು ವೈರ್ ಐತಿ, ಅದರದ್ದು ಟೆಂಪರೇಚರ್ ಕೋಎಫಿಷಿಯಂಟ್ ಆಫ್ ರೆಸಿಸ್ಟೆನ್ಸ್ ನಿಮ್ಗೆ ನೆನಪಿದ್ರೆ ಅಲ್ಫಾ ಟೆಂಪರೇಚರ್ ಕೋಎಫಿಷಿಯಂಟ್ ಆಫ್ ರೆಸಿಸ್ಟೆನ್ಸ್ ಒಂದು ಫಾರ್ಮುಲಾ ಇತ್ತು ನಿಮ್ಗೆ ನೆನಪಿದ್ರೆ, ಏನಂದ್ರೆ RT is equals to R0 into 1 plus alpha T ಅಥವಾ ರೋ T is equals to ಅಂತ ಹಿಂಗೆ ಫಾರ್ಮುಲಾ ಬರ್ತೈತೆ ಅದು. ಸೊ ಅದರದ್ದು ಅದು ಅಲ್ಫಾ. ಇದು ಇಟ್ಸ್ ರೆಸಿಸ್ಟೆನ್ಸ್ ಅಂದರೆ ಆ ವೈರದ ರೆಸಿಸ್ಟೆನ್ಸ್ ಈಸ್ 1 ohm at 300 Kelvin, ದೆನ್ ಇಟ್ಸ್ ರೆಸಿಸ್ಟೆನ್ಸ್ ವಿಲ್ ಬಿ 2 ohm at what Kelvin ಅಂತ ಕೇಳಾಕತ್ತಾರೆ. ಸೊ ಆಗಲಿ ನಾ ಏನು ಫಾರ್ಮುಲಾ ಬರ್ದಿಲ್ಲ, ಯೂಸಿಂಗ್ ದ್ಯಾಟ್ ಯು ಕ್ಯಾನ್ ಸಾಲ್ವ್ ದಿಸ್. ಸ್ವಲ್ಪ ಟೈಮ್ ತೊಗೋಬಹುದು, ಸ್ವಲ್ಪ ಕನ್ಫ್ಯೂಷನ್ ಆಗಬಹುದು. ಅದು ಈ ಟೈಪ್ ನೀವು ಕ್ವಶನ್ ನೀವು ಸಾಲ್ವ್ ಮಾಡಿಲ್ಲ ಅಂದರೆ ಇಫ್ ಯು ಆರ್ ಫೆಮಿಲಿಯರ್ ದೆನ್ ದೆರ್ ಇಸ್ ನೋ ಪ್ರಾಬ್ಲಮ್. ಸ್ವಲ್ಪ ಟೈಮ್ ತೊಗೊಂಡ್ಬೇಕಾದ್ರೆ ಸಾಲ್ವ್ ಮಾಡಿರಿ ಇದನ್ನು. ಓಕೆ, ರೈಟ್ ನಾವು
Okay. So answer for this question must be option C, 1127 Kelvin. ಐ ಆಮ್ ನಾಟ್ ಶ್ಯೂರ್, ಎಲ್ಲರಿಗೂ ಏನು ಒಂದಿಷ್ಟು ಮಂದಿಗೆ ಗೊತ್ತಿಲ್ಲ. ನಿಮ್ಗೆ 1100 ಕೆಲ್ವಿನ್ನು ಆನ್ಸರ್ ಬಂದಿರಬಹುದು, ಸ್ವಲ್ಪ ಕ್ಯಾಲ್ಕುಲೇಷನ್ ಮಿಸ್ಟೇಕ್ ಆಗಿತ್ತಂದರೆ. ಸೊ ಆನ್ಸರ್ ಆ್ಯಕ್ಚುಲಿ 1127 ಕೆಲ್ವಿನ್ ಬರ್ಬೇಕು. ಓಕೆ, ಸೊ ಹೆಂಗೆ ಅಂಥೇಳಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಇಲ್ಲಿ ಸ್ವಲ್ಪ ಕ್ಯಾಲ್ಕುಲೇಷನ್ ಪಾರ್ಟು ಒಂದಿಷ್ಟು ಮಂದಿಗೆ ಡಿಫಿಕಲ್ಟ್ ಅನಿಸಿರ್ಬಹುದು ನೀವು ಕ್ಯಾಲ್ಕುಲೇಷನ್ ಮಾಡ್ಬೇಕಾರೆ. ಓಕೆ, ಅದನ್ನು ಸ್ವಲ್ಪ ಈಸಿ ಮಾಡ್ಕೊಳ್ಳೋದು ಹೆಂಗೆ ಅಂತ ಅನ್ನೋದನ್ನು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು. ಲಕ್ಷ ಕೊಡ್ರಿ ಈಗ. ಸೊ ಈ ಕ್ವಶನ್, ದಿಸ್ ಇಸ್ ಬೇಸ್ಡ್ ಆನ್ ಅ ಫಾರ್ಮುಲಾ ಆರ್ ಟಿ ಇಸ್ ಈಕ್ವಲ್ಸ್ ಟು ಆರ್ ನಾಟ್ ಇಂಟು ಬ್ರಾಕೆಟ್ 1 ಪ್ಲಸ್ ಅಲ್ಫಾ ಟಿ ಅಂತ, ಅಥವಾ 1 ಪ್ಲಸ್ ಅಲ್ಫಾ ಡೆಲ್ಟಾ ಟಿ ಅಂತಲೂ ಬರೀತಾರೆ, ಚೇಂಜ್ ಇನ್ ಟೆಂಪರೇಚರ್. ಓಕೆ, ನಾ ಏನು ಮಾಡ್ತೀನಿ ಈಗ ಅದನ್ನು ಚೇಂಜ್ ಇನ್ ಟೆಂಪರೇಚರು ಬರೀಬಹುದು. ಇನಿಷಿಯಲ್ ಟೆಂಪರೇಚರ್ ಅದು ಆರ್ ನಾಟ್ ಅಂದರೆ, ಓಕೆ ಲೆಟ್ ಮೀ ಎಕ್ಸ್ಪ್ಲೇನ್ ವಾಟ್ ಈಸ್ ಆರ್ ಟಿ. ಹಿಯರ್ ಆರ್ ಟಿ, ಈಗ ನಮ್ಮ ಕಡೆ ಒಂದು ವೈರ್ ಇತ್ತಂದರೆ ಆರ್ ಟಿ ರೆಫರ್ಸ್ ಟು ರೆಸಿಸ್ಟೆನ್ಸ್ ಆಫ್ ದಿಸ್ ವೈರ್ ಅಟ್ ಅ ಪರ್ಟಿಕ್ಯುಲರ್ ಟೆಂಪರೇಚರ್ ಟಿ ಡಿಗ್ರಿ ಸೆಲ್ಸಿಯಸ್. ಓಕೆ, ಆ್ಯಂಡ್ ಆರ್ ನಾಟ್ ಈಸ್ ದ ರೆಸಿಸ್ಟೆನ್ಸ್ ಆಫ್ ದ ಸೇಮ್ ವೈರ್ ಆಟ್ 0 ಡಿಗ್ರಿ ಸೆಲ್ಸಿಯಸ್. ಓಕೆ, ಇದನ್ನು ನೀವು ಟೆಂಪರೇಚರನ್ನು ಕೆಲ್ವಿನ್ನೊಳಗೂ ಎಕ್ಸ್ಪ್ರೆಸ್ ಮಾಡಬಹುದು. ಡೆಲ್ಟಾ ಟಿ ಯೂಸ್ ಮಾಡಿಕೊಂಡ್ರೆ ಅದು ಫರಕ್ ಬೀಳಂಗಿಲ್ಲ. ಆದರೆ ನಾವು ಟಿ ಅಷ್ಟೇ ಯೂಸ್ ಮಾಡಿಕೊಂಡ್ರೆ ಕ್ಯಾಲ್ಕುಲೇಷನ್ ಸ್ವಲ್ಪ ಈಸಿಯರ್ ಆಗ್ತೈತಿ, ಕನ್ಫ್ಯೂಷನ್ಸ್ ಕ್ಲಿಯರ್ ಆಗ್ತವೆ. ಇನಿಷಿಯಲ್ ಟೆಂಪರೇಚರ್ ನೀವು 0 ಡಿಗ್ರಿ ಸೆಲ್ಸಿಯಸ್ ಅಂತ ಹೇಳಿ ಡಿಗ್ರಿ ಸೆಲ್ಸಿಯಸ್ ತೊಗೊಂಡ್ಬಿಟ್ರಿ ಅಂದರೆ, ಇವನ್ ಇಫ್ ಯು ರೈಟ್ ಡೆಲ್ಟಾ ಟಿ, ಅಲ್ಲಿ ಟೆಂಪರೇಚರ್ ಡಿಫರೆನ್ಸ್, ಫಾರ್ ಎಕ್ಸಾಂಪಲ್ ಇಫ್ ದಿಸ್ ಟೆಂಪರೇಚರ್ ಇಸ್ 30 ಡಿಗ್ರಿ ಸೆಲ್ಸಿಯಸ್ ಆ್ಯಂಡ್ ಇನಿಷಿಯಲ್ ಟೆಂಪರೇಚರ್ ಇಸ್ 0, ಇಲ್ಲ ಡೆಲ್ಟಾ ಟಿ ಬರೆದ್ರೆ 30 - 0, ದಟ್ ಮೀನ್ಸ್ ಟಿ - 0, ಒನ್ಸ್ ಅಗೇನ್ ಇಟ್ ವಿಲ್ ಗಿವ್ ಅಸ್ ಟಿ. ಅದಕ್ಕೆ ಇಲ್ಲಿ ಕನ್ಫ್ಯೂಷನ್ಸ್ ಆಗಬಾರ್ದಂದ್ರೆ ಬೆಟರ್ ಏನು ಮಾಡ್ಬೇಕಂದ್ರೆ, ಇನ್ನೊಮ್ಮೆ ಹೇಳ್ತೀನಿ ನೋಡ್ರಿ, ಏನು ಹೇಳಕ್ಕೆ ಟ್ರೈ ಮಾಡಾಕತ್ತೀನಿ ಅಂದರೆ, ಒಂದು ಫಾರ್ಮುಲಾ ಐತೆ ನಮ್ಮ ಕಡೆ. ಈ ಫಾರ್ಮುಲಾದೊಳಗೆ ಆರ್ ಟಿ ಮೀನ್ಸ್ ಕ್ಯಾಲ್ಕುಲೇಟಿಂಗ್ ರೆಸಿಸ್ಟೆನ್ಸ್ ಆಫ್ ಅ ವೈರ್ ಆಟ್ ಅ ಪರ್ಟಿಕ್ಯುಲರ್ ಟೆಂಪರೇಚರ್ ಟಿ. ಅದಕ್ಕೆ ಏನೇನು ವ್ಯಾಲ್ಯೂಸ್ ಬೇಕಂದ್ರೆ, ಯು ನೀಡ್ ರೆಸಿಸ್ಟೆನ್ಸ್ ಆಫ್ ದ ಸೇಮ್ ವೈರ್ ಆಟ್ 0 ಡಿಗ್ರಿ ಸೆಲ್ಸಿಯಸ್ ಇಂಟು 1 ಪ್ಲಸ್ ಟೆಂಪರೇಚರ್ ಕೋಎಫಿಷಿಯಂಟ್ ಆಫ್ ರೆಸಿಸ್ಟೆನ್ಸ್ ಅಂತ ಏನೋ ವ್ಯಾಲ್ಯೂ ಕೊಟ್ಟಾರಲ್ಲ ಕ್ವಶನ್ ಒಳಗೆ, ದಟ್ ಈಸ್ ಅಲ್ಫಾ, ಇಂಟು ಟಿ ಅಂದರೆ ಯಾವ ಟೆಂಪರೇಚರ್ನೊಳಗೆ ನಿಮಗೆ ಬೇಕಾಗೈತಿ. 30 ಡಿಗ್ರಿ ಸೆಲ್ಸಿಯಸ್ ಬೇಕಂದ್ರೆ 30 ಡಿಗ್ರಿ ಸೆಲ್ಸಿಯಸ್ನೊಳಗೆ, ಅಥವಾ ಇದು ವೈರ್ದು 50 ಡಿಗ್ರಿ ಸೆಲ್ಸಿಯಸ್ನೊಳಗಿನ ಟೆಂಪರೇಚರ್ ಬೇಕಂದ್ರೆ 50 ಡಿಗ್ರಿ ಸೆಲ್ಸಿಯಸ್ನೊಳಗೆ, ಅದು ಟಿ. ಇದು ಫಾರ್ಮುಲಾ ನಮ್ಗೆ ಹೆಲ್ಪ್ ಆಗ್ತೈತಿ ಇದನ್ನು ಸಾಲ್ವ್ ಮಾಡೋಕ್ಕೀಗ. ಇದನ್ನು ಬೆಟರ್ ನೀವು ಡೆಲ್ಟಾ ಟಿ ತೊಗೊಳ್ಳೋ ಬದಲು ಟಿ ತೊಗೊಂಡು, ಇನ್ಸ್ಟೆಡ್ ಆಫ್ ಯೂಸಿಂಗ್ ಕೆಲ್ವಿನ್, ಓಕೆ, ಆಸ್ ಎಸ್ ಐ ಯೂನಿಟ್, ಇಲ್ಲೇ ಡಿಗ್ರಿ ಸೆಲ್ಸಿಯಸ್ ಯೂಸ್ ಮಾಡಿದರೆ ಸ್ವಲ್ಪ ಕನ್ಫ್ಯೂಷನ್ಸ್ ಕಡಿಮೆ ಆಗ್ತಾವೆ ಬಿಕಾಸ್ ಆಫ್ ದ್ಯಾಟ್. ಈಗ ಇದನ್ನ ಫಾರ್ಮುಲಾ ನಾನು ಯೂಸ್ ಮಾಡ್ತೀನಿ. ಈ ಕ್ವಶನ್ ಒಳಗೆ ಅವ್ರು ಏನು ಕೊಟ್ಟಾರ ಅಂತ ಅನ್ನೋದನ್ನ ಅರ್ಥ ಮಾಡ್ಕೊಂಡು ಟ್ರೈ ಮಾಡೋಣ ಈಗ. ಸೊ ವಿ ಹ್ಯಾವ್ ಅ ವೈರ್. ಓಕೆ, ಈ ವೈಯರ್ದು ವೆನ್ ದ ಟೆಂಪರೇಚರ್ ಈಸ್ 300 ಕೆಲ್ವಿನ್, ದಟ್ ಮೀನ್ಸ್ when expressed in degree Celsius it becomes 27 degree Celsius. The resistance of this wire is 1 ohm. They are asking us at what temperature, at what Kelvin the resistance of the wire will become 2 ohm. Right now it is 1 ohm at 300 Kelvin. At what temperature does it become 2 ohm ಅಂತ ಕೇಳಾರ. ಸೊ ಫಾರ್ಮುಲಾ ಕಡೆ ಬರೋಣ ನಾವು. ಸೊ ಇದು ಫಾರ್ಮುಲಾ ಇನ್ನೊಮ್ಮೆ ನಾನು ಇಲ್ಲಿ ಬರಿತೀನಿ. ಆರ್ ಟಿ ಇಸ್ ಈಕ್ವಲ್ಸ್ ಟು ಆರ್ ನಾಟ್ ಇಂಟು 1 ಪ್ಲಸ್ ಅಲ್ಫಾ ಟಿ. ಸೊ ಈಗ ಇದನ್ನು ಯೂಸ್ ಮಾಡೋಣ ನಾವು. ಅವ್ರು ಹೆಂಗೆ ಕೊಟ್ಟಾರ ಗೊತ್ತೇನು, ಒಂದು 2 ಓಮಿಗೆ ರೆಸಿಸ್ಟೆನ್ಸ್ ಇದ್ದಾಗ, ವೆನ್ ರೆಸಿಸ್ಟೆನ್ಸ್ ಈಸ್ 2 ಓಮ್ ಅಥವಾ ವೆನ್ ರೆಸಿಸ್ಟೆನ್ಸ್ ಈಸ್ 1 ಓಮ್, ಅದಕ್ಕೆ ಫಾರ್ಮುಲಾ ಬರಿತೀನಿ ನೋಡ್ರಿ ನಾ. ಆರ್ ಟಿ ಅಂದರೆ ರೆಸಿಸ್ಟೆನ್ಸ್ ಅಟ್ ಅ ಪರ್ಟಿಕ್ಯುಲರ್ ಟೆಂಪ್ರೇಚರ್, ಹೌದಾ? ಸೊ ಆರ್ ಟಿನ 1 ಅಂತ ಬರೆದ್ರೆ ಆರ್ ನಾಟ್ ಹಂಗೆ ಇರಲಿ. ವಾಟ್ ಈಸ್ ಆರ್ ನಾಟ್ ಹೇಳ್ರಿ? ಆ್ಯಕ್ಚುಲಿ ಆರ್ ನಾಟ್ ಅಂದರೆ ಇಟ್ ಈಸ್ ದ ಟೆಂಪರೇಚರ್ ಆಫ್ ದ ವೈರ್ ಆಟ್ 0 ಡಿಗ್ರಿ ಸೆಲ್ಸಿಯಸ್. ಈ ಕ್ವಶನ್ನೊಳಗೆ ಯಾವ ಕ್ವಶನ್ ನಾವು ಸಾಲ್ವ್ ಮಾಡಕತ್ತೀವಲ್ಲ, ವಿ ಡು ನಾಟ್ ಹ್ಯಾವ್ ದ ವ್ಯಾಲ್ಯೂ ಆಫ್ ಆರ್ ನಾಟ್. ದೇ ಹ್ಯಾವ್ ನಾಟ್ ಗಿವನ್ ಅಸ್ ವಾಟ್ ಈಸ್ ದ ರೆಸಿಸ್ಟೆನ್ಸ್ ಆಫ್ ದ ವೈರ್ ಆಟ್ 0 ಡಿಗ್ರಿ ಸೆಲ್ಸಿಯಸ್. ಸೊ ಅದಕ್ಕೆ ಹಂಗೆ ಬರ್ಕೊಂಡಿರ್ರಿ ಫಸ್ಟಿಗೆ. ಆರ್ ನಾಟ್ ಅಂತೂ ಇರಲಿ ಅಲ್ಲಿ. ಓಕೆ, ಸೊ 1 ಈಸ್ ಈಕ್ವಲ್ಸ್ ಟು ಅಂತ ಬರಿತೀನಿ. 1 ಓಮ್ ಎಷ್ಟು ಟೆಂಪ್ರೇಚರಿಗೆ ಐತಿ? 1 ಪ್ಲಸ್ ಅಲ್ಫಾ. ಅಲ್ಫಾ ವ್ಯಾಲ್ಯೂ ಐತಿ 0.00125. ಅದನ್ನು ಈಗ ಇಲ್ಲೇ
ಸಬ್ಸ್ಟಿಟ್ಯೂಟ್ ಮಾಡೋಂಗಿಲ್ಲ, ಆಮೇಲೆ ಲೇಟರ್ ಆನ್ ಮಾಡೋಣ. ಸೊ 1 ಈಸ್ ಈಕ್ವಲ್ಸ್ ಟು ಆರ್ ನಾಟ್ ಇಂಟು 1 ಪ್ಲಸ್ ಆಲ್ಫಾ ಟಿ. ಇಲ್ಲೇ ಬರೀಬೇಕು ನಾನು ವ್ಯಾಲ್ಯೂ ಎಷ್ಟು ಬರೀಬೇಕಂದ್ರೆ, ಎಷ್ಟು ಟೆಂಪ್ರೇಚರ್ನಾಗ 1 ಐತಿ ರೆಸಿಸ್ಟೆನ್ಸ್ ಆರ್ ಟಿ 1 ಓಮ್ 300 ಕೆಲ್ವಿನ್ಗೆ ಅಂತ ಕೊಟ್ರಲ್ಲ ರೀ ಅವರು. ಬಟ್ ಅಲ್ಲಿ ನೀವು 300 ಬರೀಬಾರ್ದು, ಡಿಗ್ರಿ ಸೆಲ್ಸಿಯಸ್ನೊಳಗೆ ಅದನ್ನು ಎಕ್ಸ್ಪ್ರೆಸ್ ಮಾಡಿದರೆ ಬೆಟರ್, 27 ಅಲ್ಫಾ. ಸಿಮಿಲರ್ಲಿ ವಿ ವಿಲ್ ರೈಟ್ ಅ ಫಾರ್ಮುಲಾ ಫಾರ್ 2 ಓಮ್ ರೆಸಿಸ್ಟೆನ್ಸ್ ಇದ್ದಾಗ ಅಂಥೇಳಿ ಇದೇ ಫಾರ್ಮುಲಾ ಇನ್ನೊಮ್ಮೆ ಆ 2 ಓಮಿಗೆ ಹಚ್ಚಿ ಬರೆಯೋಣಂತ. ಸೊ ಅವಾಗ ಇಟ್ ಬಿಕಮ್ಸ್ ಆರ್ ನಾಟ್ ಇಂಟು 1 ಪ್ಲಸ್ ಅಲ್ಫಾ. ಇದು ಟಿ ನಮಗೆ ಗೊತ್ತಿಲ್ಲ, ಈಗ ಇದೇ ವ್ಯಾಲ್ಯೂ ನಮ್ಗೆ ಕೇಳ್ಯಾರ ಅವರು. 2 ಓಮ್ ರೆಸಿಸ್ಟೆನ್ಸ್ ಇರಬೇಕಂದ್ರೆ ಅವಾಗ ಎಷ್ಟು ಟೆಂಪ್ರೇಚರ್ ಇರ್ತೈತಿ ಅಂತ ಕೇಳ್ಯಾರ, ಹೌದಾ? ಸೊ 2 ಇಕ್ವೇಷನ್ ಬರ್ಕೊಂಡಿವಿ ನಾವು. ಒಂದು 1 ಓಮ್ ರೆಸಿಸ್ಟೆನ್ಸಿಗೆ ವಿಚ್ ಇಸ್ ಅಟ್ 27 ಡಿಗ್ರಿ ಸೆಲ್ಸಿಯಸ್, ಇನ್ನೊಂದು 2 ಓಮ್ ರೆಸಿಸ್ಟೆನ್ಸಿಗೆ ಇದು ಎಷ್ಟು ಟೆಂಪ್ರೇಚರ್ನಾಗ ಇರುತ್ತೆ ಅಂತ. ಸೊ ಇದು ಎಕ್ಸ್ಪ್ಲನೇಷನ್ ಅಷ್ಟು ಟೈಮ್ ಹಿಡಿತೈತಿ, ಕ್ಯಾಲ್ಕುಲೇಷನ್ ಅಂತ ಪರಿ ಹಿಡಿಯಂಗಿಲ್ಲ, ಒಂದು ಸರ್ಚ್ ಇದು ಗೊತ್ತಂದ್ರೆ. ನೆಕ್ಸ್ಟ್ ಟೆಲ್ ಮಿ, ಡು ವಿ ಹ್ಯಾವ್ ದ ವ್ಯಾಲ್ಯೂ ಆಫ್ ಆರ್ ನಾಟ್? ನೋ, ಅವ್ರು ಕೊಟ್ಟಿಲ್ಲ. ಅದಕ್ಕೆ ಏನು ಮಾಡ್ತೀವಿ ಗೊತ್ತ, ನಾವು ಇದ್ರದ್ದು ರೇಷಿಯೋ ತೊಗೊಂಡ್ಬಿಡ್ತೀವಿ, ಹೌದಾ? 2 ಇಕ್ವೇಷನ್ ಡಿವೈಡ್ ಮಾಡ್ತೀವಿ. ಸೊ ಇದೇನಂತ ಹೇಳ್ರಿ, ಈಗ 2 ಡಿವೈಡ್ ಬೈ 1 ಈಸ್ 2. ನೆಕ್ಸ್ಟ್ ಇಲ್ಲೇ ಆರ್ ನಾಟ್ ಕ್ಯಾನ್ಸಲ್ ಆಯ್ತು. ಉಳಿದದ್ದು ಏನು ಉಳಿತಂದ್ರೆ 1 ಪ್ಲಸ್ ಅಲ್ಫಾ ಟಿ ಡಿವೈಡೆಡ್ ಬೈ 1 ಪ್ಲಸ್ 27 ಅಲ್ಫಾ. ಅಲ್ಫಾ ವ್ಯಾಲ್ಯೂ ಈಗ ಸಬ್ಸ್ಟಿಟ್ಯೂಟ್ ಮಾಡೋಕ್ಕೆ ಹೋಗ್ಬೇಡ್ರಿ, ಇಟ್ ಕ್ರಿಯೇಟ್ಸ್ ಕನ್ಫ್ಯೂಷನ್, ಲಾಟ್ ಆಫ್ ಕ್ಯಾಲ್ಕುಲೇಷನ್ಸ್ ಡಿಫಿಕಲ್ಟ್ ಹಾಕೊಂಡು ಹೊಂದ್ಬಿಡ್ತೈತೆ ಅದು ಕ್ಯಾಲ್ಕುಲೇಷನ್ ಭಾರಿ. ಅದಕ್ಕೆ ಅಲ್ಫಾನ ಹಂಗೆ ಇಡ್ಬೇಕು. ಇದು ಮೆಥಡ್ ಹೆಂಗೆ ಮಾಡ್ಬೇಕು ಅಂತ ಹೇಳಾಕತ್ತೀನಿ, ಸೊ ದ್ಯಾಟ್ ಕ್ಯಾಲ್ಕುಲೇಷನ್ ಬಿಕಮ್ಸ್ ಈಸಿಯರ್. ಸೊ ನೆಕ್ಸ್ಟ್ ಟೈಮ್ ನಿಮಗೆ ಈ ಟೈಪ್ ಆಫ್ ಕ್ವಶನ್ ಕೊಟ್ರಂದ್ರೆ ಡೈರೆಕ್ಟ್ಲಿ ಇವೇನು ಮಾಡ್ಬೇಕಂದ್ರೆ, ಅವರು ಒಂದು ರೆಸಿಸ್ಟೆನ್ಸ್ ಕೊಟ್ಟಿರ್ತಾರೆ ಇಷ್ಟು ಟೆಂಪ್ರೇಚರ್ನಾಗ ಅಂತ, ಅದಕ್ಕೊಂದು ಇಕ್ವೇಷನ್, ಎಷ್ಟಕ್ಕಂತ ಕೇಳಿರ್ತಾರೆ ಅದಕ್ಕೊಂದು ಇಕ್ವೇಷನ್, ಅದನ್ನ ನೀವು ಡಿವೈಡ್ ಮಾಡಿ ಆಮೇಲೆ ಆರ್ ನಾಟ್ ಕ್ಯಾನ್ಸಲ್ ಮಾಡೋ ಬದಲಿ ನೆನ್ಬಿಟ್ಕೊಂಡ್ಬಿಡ್ರಿ, ಆರ್ ನಾಟ್ ಬರೆಯೋಕೆ ಹೋಗ್ಬೇಡ್ರಿ. ಅವ್ರು ಎಷ್ಟು ರೆಸಿಸ್ಟೆನ್ಸ್ ಕೊಟ್ಟಿರ್ತಾರಲ್ಲ ಅದನ್ನ ಒಂದು ಕಡೆ ಬರೋದು, ಇನ್ನೊಂದು ಕಡೆ 1 ಪ್ಲಸ್ ಅಲ್ಫಾ ಇಂಟು ಅದರ ಟೆಂಪ್ರೇಚರ್, ಇನ್ನೊಂದು ಸರ್ತಿ ಎಷ್ಟಕ್ಕೆ ಕೇಳಿರ್ತಾರಲ್ಲ ಅದನ್ನು ಬರ್ಕೊಂಡು ಅದರಕ್ಕೊಂದು 1 ಪ್ಲಸ್ ಅಂತ ಹೇಳಿ. ಅಂದ್ರೆ ಹೆಂಗೆ, 2 ಡಿವೈಡ್ ಬೈ 1 ಈಸ್ ಈಕ್ವಲ್ಸ್ ಟು 1 ಪ್ಲಸ್ ಅಲ್ಫಾ ಟಿ ಡಿವೈಡೆಡ್ ಬೈ 1 ಪ್ಲಸ್ ಅಲ್ಫಾ ಇಂಟು ಈ 1ದ್ದೇನು ರೆಸಿಸ್ಟೆನ್ಸ್ ಟೆಂಪ್ರೇಚರ್ ಇರುತ್ತೆ ಅದು ಡೈರೆಕ್ಟ್ಲಿ. ಹಿಂಗೆ ನೀವು ನೆಕ್ಸ್ಟ್ ಟೈಮ್ ಸಾಲ್ವ್ ಮಾಡ್ಬೇಕಾದ್ರೆ ಡೈರೆಕ್ಟ್ಲಿ ಬರ್ಕೋಬೋದು ಅಂತ ಹೇಳಾಗತ್ತೀನಿ ಅಷ್ಟೇ. ಸೊ ಇಲ್ಲಿ ಕ್ಯಾಲ್ಕುಲೇಷನ್ ನಾವು ಫರ್ದರ್ ಕಂಟಿನ್ಯೂ ಮಾಡೋದಾದ್ರೆ, ಈ ಫಾರ್ಮುಲಾ ಹೆಂಗೋ ನೆನ್ಪು ಮಾಡ್ಕೊಂಡು ನೀವು ಬರ್ಕೊಂಡ್ರು ಒಂದಿಷ್ಟು ಮಂದಿಗೆ ಇದ್ರದ್ದು ಕ್ಯಾಲ್ಕುಲೇಷನ್ ಮಾಡೋಕ್ಕೆ ಡಿಫಿಕಲ್ಟ್ ಆಗಬಹುದು. ಆ ಅಲ್ಫಾನ್ ನೀವು 0.00125 ಅಂತ ಹಾಕೊಂಡ್ಬಿಟ್ರಂತರೂ ದೊಡ್ಡ ಗದ್ದಲಾಗ್ತೈತಿ. ಸೊ ಈ ಕ್ರಾಸ್ ಮಲ್ಟಿಪ್ಲೈ ಮಾಡಿರಿ, ಈ ಡಿನಾಮಿನೇಟರ್ನ ಲೆಫ್ಟ್ ಹ್ಯಾಂಡ್ ಸೈಡ್ ತೊಗೊಂಡು ಹೋಗಿ ಮಲ್ಟಿಪ್ಲೈ ಮಾಡಿರಿ. ಸೊ ದ್ಯಾಟ್ ಗಿವ್ಸ್ ಅಸ್ 2 ಪ್ಲಸ್ 54 ಅಲ್ಫಾ, ಹೌದಲ್ರಿ? 27 2s ಆಗ್ತೈತಿ, ದಟ್ ಈಸ್ ಈಕ್ವಲ್ಸ್ ಟು ಆ ಕಡೆ ಏನು ಉಳಿತು ಹೇಳ್ರಿ, 1 ಪ್ಲಸ್ ಜಾಗ ಉಳಿಲಿಲ್ಲ ಅಲ್ಫಾ ಟಿ ಉಳಿತು, ಹೌದಾ? ಈ 1 ಐತಲ್ಲ ಇದನ್ನು ಲೆಫ್ಟ್ ಹ್ಯಾಂಡ್ ಸೈಡ್ ತೊಗೊಂಬರ್ರಿ, ಇದೊಂದು 2 ಐತಲ್ಲ ಅದ್ರಾಗ ಸಪ್ರೇಟ್ ಆಗ್ತೈತಿ ಈಗ. ಸೊ 2 ಮೈನಸ್ 1 ಗಿವ್ಸ್ ಅಸ್ 1, ಹೌದಾ? 1 ಪ್ಲಸ್ 54 ಅಲ್ಫಾ ಈಸ್ ಈಕ್ವಲ್ಸ್ ಟು ಈ ಕಡೆ ಏನು ಉಳಿತು ನೋಡ್ರಿ, ಇದು ಅಲ್ಫಾ ಇಂಟು ಟಿ. ನಮಗೆ ಬೇಕಾಗಿದ್ದು ಏನು ಗೊತ್ತಾ, ಟೆಂಪ್ರೇಚರ್ ಟಿ. ಸೊ ಟೆಂಪ್ರೇಚರ್ ಟಿ ಬೇಕಂದ್ರೆ ಟಿ ಅಲ್ಲೇ ಇಡ್ರಿ, ಈ ಅಲ್ಫಾ ಈ ಲೆಫ್ಟ್ ಹ್ಯಾಂಡ್ ಸೈಡ್ ತೊಗೊಂಬರ್ರಿ. ಸೊ ದ್ಯಾಟ್ ಗಿವ್ಸ್ ಅಸ್ 1 ಪ್ಲಸ್ 54 ಅಲ್ಫಾ ಡಿವೈಡೆಡ್ ಬೈ ಅಲ್ಫಾ. ಓಕೆ, ಈಗ ಇದ್ರ ನೆನಪಿಟ್ಕೊಂಡಿರ್ರಿ, ಟಿ ಈಸ್ ಈಕ್ವಲ್ಸ್ ಟು 1 ಪ್ಲಸ್ 54 ಅಲ್ಫಾ ಡಿವೈಡ್ ಬೈ ಅಲ್ಫಾ. ಏನು ಮಾಡಿದ್ವಿ ನಾವು, ಎರಡಕ್ಕೂ ಒಂದೊಂದು ಫಾರ್ಮುಲಾ ಬರೆದ್ವಿ, ರೇಷೋ ತೊಗೊಂಡ್ವಿ, ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ವಿ, ಇಲ್ಲಿ ತನಕ ಮಾಡಿದ್ದಷ್ಟೇ. ನಾ ಅಲ್ಫಾ ವ್ಯಾಲ್ಯೂ ಯಾಕೆ ಇನ್ನೂ ಸಬ್ಸ್ಟಿಟ್ಯೂಟ್ ಮಾಡಬೇಡ್ರಿ ಅಂತ ಹೇಳಾಕತ್ತೀನಿ ಅಂದರೆ, ಈಗ ನಾನು ಏನು ಮಾಡ್ತೀನಿ ಗೊತ್ತೇನೆ, ಇಲ್ಲಿ ನೋಡ್ರಿ, ಇದು ಯಾವ ಫಾರ್ಮ್ಯಾಟ್ನಾಗ ಐತಂದ್ರೆ ಎಕ್ಸ್ ಪ್ಲಸ್ ವೈ ಡಿವೈಡೆಡ್ ಬೈ ಝೆಡ್ ಕ್ಯಾನ್ ಬಿ ರಿಟನ್ ಆಸ್ ಎಕ್ಸ್ ಬೈ ಝೆಡ್ ಪ್ಲಸ್ ವೈ ಬೈ ಝೆಡ್. ಸೊ ದ್ಯಾಟ್ ಶುಡ್ ಗಿವ್ ಅಸ್, ಇದನ್ನು ಸಪ್ರೇಟ್ ಡಿವೈಡ್ ಮಾಡಿದ್ರೆ ನಾವು ಅಲ್ಫಾದಿಂದ ನಮಗೇನು ಸಿಗುತ್ತೆ ನೋಡ್ರಿ, ಈಗ ಅದು ಟೆಂಪ್ರೇಚರ್ ಈಸ್ ಈಕ್ವಲ್ಸ್ ಟು 1 ಬೈ ಅಲ್ಫಾ ಪ್ಲಸ್ 54 ಅಲ್ಫಾ ಡಿವೈಡ್ ಬೈ ಅಲ್ಫಾ. ಅಂದ್ರೆ ಇಲ್ಲಿ ನಮಗೊಂದು ದೊಡ್ಡ ಕ್ಯಾಲ್ಕುಲೇಷನ್ ಹೋಗ್ಬಿಡ್ತೈತೆ, ಅಲ್ಫಾ ಹೋಗ್ಬಿಡ್ತಂದ್ರೆ. ಅದರ್ವೈಸ್ ಯು ವಿಲ್ ಹ್ಯಾವ್ ಟು ಕ್ಯಾಲ್ಕುಲೇಟ್ 54 ಇಂಟು 0.00125, ಅದು ಕಿರಿಕಿರಿ ಆಗ್ತೈತಿ. ಸೊ ಅದು ಎಲಿಮಿನೇಟ್ ಆಗಿಬಿಡುತ್ತೆ ಈಗ. ಸೊ ರಿಮೈನಿಂಗ್ ಏನಂದ್ರೆ ಈಗ ಟಿ ಈಸ್ ಈಕ್ವಲ್ಸ್ ಟು 1 ಡಿವೈಡ್ ಬೈ ಅಲ್ಫಾ ವ್ಯಾಲ್ಯೂನ ಈಗ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ.
alpha value is 0.00125, that can be written as 1.25 into 10 raised to minus 3. ಹೌದ್ರಿ, ಆ 10 raised to minus 3 ಬರೋದು ಬಿಡ್ತೀನಿ ಹೋಗ್ಲಿ, ಪ್ಲಸ್ 54. ಸೊ ನೆಕ್ಸ್ಟ್ ದಟ್ ಈಸ್ ಈಕ್ವಲ್ಸ್ ಟು 10 raised to minus 3 ನಾನು ನ್ಯೂಮಿನೇಟರ್ ತೊಗೊಂಡು ಹೋಗ್ತೀನಿ, ದಟ್ ಬಿಕಮ್ಸ್ 1000. ಆ 1000 ಆದಮೇಲೆ ಕೆಳಗೆ 1.25 ಇದೆಲ್ಲ, ವಿಲ್ ಮೇಕ್ ಇಟ್ 125 ಅಂತ ಬರೆದು ಇಂಟು 10 raised to minus 2 ಮಾಡಿ, ಆ 10 raised to minus 2 ಮ್ಯಾಲೆ ತೊಗೊಂಡು ಹೋಗಿ ಇಲ್ಲಿ ಬರ್ತೀನಿ ನೋಡ್ರಿ, ಗೊತ್ತಾಗ್ತದೆ ಈಗ. 1000 ಯಾವ 1000 ಇದು 10 raised to minus 3 ಮ್ಯಾಲೆ ಹೋಗಿದ್ದು, ಇಂಟು ನ್ಯೂಮಿನೇಟರ್ನ ಡಿನಾಮಿನೇಟರ್ನ 100 ಮಲ್ಟಿಪ್ಲೈ ಮಾಡ್ತೀನಿ. ಸೊ ದ್ಯಾಟ್ 1.25 ಬಿಕಮ್ಸ್ 125 ಪ್ಲಸ್ 54 ಒಂದು ಎಕ್ಸ್ಟ್ರಾ ಐತಿ ಈಗ ಮೇಲೆ, ಹೌದಾ? ಸೊ ಈಗ ನಿಮಗೆ ಮ್ಯಾಥ್ಸ್ ಬರ್ತೈತಿ ಅಂದರೆ 125 8 1000, ನಮ್ಗೆ ಗೊತ್ತಿಲ್ಲಪ್ಪ ಅಂದರೆ 125 ಡಬಲ್ ಎಷ್ಟು 250, 254 1000 ಗೊತ್ತಾಗುತ್ತೆ, 254 1000. ಸೊ 250 ಇಂಟು 4 ಅಂದರೆ 125ಗೆ ಆ 4 ಡಬಲ್ 8. ಸೊ ಆನ್ಸರ್ ಏನಾದ್ರು ಗೊತ್ತಾನೆ ಈಗಿದೆ, 8 ಇಂಟು 100 ಈಸ್ 800. 854 ಡಿಗ್ರಿ ಸೆಲ್ಸಿಯಸ್ ಈಸ್ ದ ಟೆಂಪರೇಚರ್ ಆಟ್ ವಿಚ್ ರೆಸಿಸ್ಟೆನ್ಸ್ ಆಫ್ ದ ವೈರ್ ಬಿಕಮ್ಸ್ ಎಷ್ಟು ರೀ 2 ohm. ಹೌದಾ? ಆದರೆ ಆಪ್ಷನ್ಸ್ ನೀವು ಚೆಕ್ ಮಾಡಿದರೆ 854 ಇರೋಂಗಿಲ್ಲಲ್ಲೇ, ಇದು ಡಿಗ್ರಿ ಸೆಲ್ಸಿಯಸ್ನೊಳಗೆ ಐತೆ. ಆನ್ಸರ್ ನಮಗೆ ಬೇಕು ಕೆಲ್ವಿನ್ನೊಳಗೆ. ಸೊ ಇದಕ್ಕೆ ನಾವು 273 273 ಆ್ಯಡ್ ಮಾಡ್ತೀವಿ, ಸೊ ದಟ್ ಇಟ್ ಗೆಟ್ಸ್ ಕನ್ವರ್ಟೆಡ್ ಇನ್ ಟು ಕೆಲ್ವಿನ್. ಅವಾಗ ಆನ್ಸರ್ ಬರ್ತೈತಿದೆ 1127 ಕೆಲ್ವಿನ್. ಸೊ ಇದು ಇಟ್ ಲುಕ್ಸ್ ಡಿಫಿಕಲ್ಟ್ ಅಷ್ಟೇ. ನೆಕ್ಸ್ಟ್ ಟೈಮ್ ಈ ಟೈಪ್ ಬಂತಂದ್ರೆ ನೀವೇನು ಮಾಡ್ಬೇಕು, 2 ರೆಸಿಸ್ಟೆನ್ಸ್ ಇರ್ತಾವಲ್ಲ, ಅವು ಎರಡರದ್ದು ವ್ಯಾಲ್ಯೂ ಹಾಕಿ ಅದರ ಕರಸ್ಪಾಂಡಿಂಗ್ ಟೆಂಪ್ರೇಚರ್ಸ್ ಹಾಕ್ಕೋಬೇಕಿಲ್ಲ ಹಿಂಗೆ, ಹೌದಾ? ಇದ್ರದ್ದು ರೆಸಿಸ್ಟೆನ್ಸ್ ಕೊಟ್ಟಿದ್ರಂದ್ರೆ ಅಲ್ಲಿ ವ್ಯಾಲ್ಯೂ ಹಾಕ್ರಿ, ಅದಕ್ಕೆ ಟೆಂಪ್ರೇಚರ್ ಏನೈತಲ್ಲ ಇಲ್ಲಿ ಹಾಕ್ರಿ. ಇದ್ರ ರೆಸಿಸ್ಟೆನ್ಸ್ ಅವ್ರು ಕೊಟ್ಟಾರೋ ಕೇಳ್ಯಾರೋ ತಕ್ಕಂಗೆ ಅಲ್ಲಿ ವ್ಯಾಲ್ಯೂ ಹಾಕ್ರಿ, ಅಲ್ಲಿ ಟೆಂಪ್ರೇಚರ್ ಇಲ್ಲಿ ಹಾಕ್ರಿ, ಕ್ರಾಸ್ ಮಲ್ಟಿಪ್ಲೈ ಮಾಡಿರಿ. ಅಲ್ಫಾ ವ್ಯಾಲ್ಯೂ ಡು ನಾಟ್ ಸಬ್ಸ್ಟಿಟ್ಯೂಟ್ ಇಟ್ ಅರ್ಲಿಯರ್. ಅಥವಾ ಅಲ್ಫಾ ವ್ಯಾಲ್ಯೂ ಭಾರಿ ಈಸಿ ಇತ್ತೊಂದು ವ್ಯಾಲ್ಯೂ ಹಾಕ್ಬಿಡ್ರಿ. 0.0 ಇಂಥವೆಲ್ಲ ಗದ್ಲ ಅದಾವ ಅಂದ್ರೆ ಅಲ್ಫಾ ಹಂಗೆ ಮೇಂಟೈನ್ ಮಾಡಿ. ಒಂದು ಸ್ಟೇಜ್ನೊಳಗೆ ಸಮಥಿಂಗ್ ಡಿವೈಡ್ ಬೈ ಅಲ್ಫಾ ಇರ್ತೈತಿ, ಸಮಥಿಂಗ್ ಪ್ಲಸ್ ಸಮಥಿಂಗ್ ಡಿವೈಡ್ ಬೈ ಅಲ್ಫಾ. ಸೊ ಅದನ್ನು ಸಪ್ರೇಟ್ ಡಿವೈಡ್ ಮಾಡ್ಕೊಂಬಿಟ್ರೆ ಒಂದು ಅಲ್ಫಾ ಕ್ಯಾನ್ಸಲ್ ಆಗಿಬಿಡ್ತೈತಿ, ವಿಚ್ ಮೇಕ್ಸ್ ಕ್ಯಾಲ್ಕುಲೇಷನ್ ಈಸಿಯರ್. ಓಕೆ, so hopefully you have understood this question. So moving on to the next one, question number is figure 26. The figure shows a network of currents. The magnitude of currents is shown here. The current I will be ಅಂತ ಕೇಳ್ಯಾರ. ಇದು ಹೋಮ್ವರ್ಕ್ ಕ್ವಶನ್, ಅಂದರೆ ಈಗ ನೀವು ಟ್ರೈ ಮಾಡ್ಬೇಕು, ಇದನ್ನು ಎಕ್ಸ್ಪ್ಲೇನ್ ಮಾಡೋಂಗಿಲ್ಲ ನಾ ಹೆಂಗೆ ಅಂಥೇಳಿ, ಈಸಿ ಐತಿ. ಓಕೆ, ಫಸ್ಟಿಗೆ ಒಂದು ಕೆಲಸ ಮಾಡೋಣ, ಇದನ್ನು ನಾನು ಝೂಮ್ ಮಾಡಿರ್ತೀನಿ, ಡೈಗ್ರಾಮ್ ಹಾಕ್ಕೊಂಬಿಡ್ರಿ. ಇದು ಇಲ್ಲೇ 1 ಆಂಪಿಯರ್, ಇದು 10 ಆಂಪಿಯರ್, 6 ಆಂಪಿಯರ್, 2 ಆಂಪಿಯರ್. ಅವರು ಕೇಳಿದ್ದು ಇದು ಐ. ಸೊ ಡೈಗ್ರಾಮ್ ರೆಡಿ ಆಗೈತಿ ಅಂತ ಅಂದ್ಕೊಂಡು ಇದ್ರದ್ದು ಕ್ವಶನ್ ಮತ್ತು ಆಪ್ಷನ್ಸ್ ಹಾಕೋರಿ. Okay, so if you have already solved this current IA value, it's quite easy, which is based on Kirchhoff's first law. And total number of current, total current entering a node is equals to total current leaving the node. Other concept based. Answer is option C, 13 ampere. Okay, next question ಹೋಗೋಣ ನಾವು ಹಂಗಾರೆ. ಸೊ ಇದು ಈಸಿ ಐತಿ. 27 ಇಲ್ಲೇ ಬೆಟರ್ ಮೇ ಬಿ ನೆಕ್ಸ್ಟ್ ಪೇಜ್ನೊಳಗೆ ಇರ್ಬೇಕದು. ಹಾಂ, ಇಲ್ಲೈತಿ 27. ಅ ಬ್ಯಾಟರಿ ಆಫ್ EMF 10 volt ಆ್ಯಂಡ್ ಇಂಟರ್ನಲ್ ರೆಸಿಸ್ಟೆನ್ಸ್ 3 ohm is connected to a resistor. The current in the circuit is 0.5 ampere. The terminal voltage of the battery when the circuit is closed is ಅಂತ ಕೇಳ್ಯಾರ. ಟರ್ಮಿನಲ್ ಪೊಟೆನ್ಷಿಯಲ್ ಡಿಫರೆನ್ಸ್ ಅಂತ ಇರ್ತೈತೆ ನೋಡ್ರಿ. ವಿ ಹ್ಯಾಡ್ ಡಿಸ್ಕಸ್ಡ್ the difference between terminal potential difference and EMF. ಸೊ ಈ ಕ್ವಶನ್ ಒಳಗೆ ಅವ್ರು ನಮ್ಗೆ ಟರ್ಮಿನಲ್ ಪೊಟೆನ್ಷಿಯಲ್ ಡಿಫರೆನ್ಸ್ ಕೇಳ್ಯಾರ. ಟ್ರೈ ಮಾಡ್ರಿ, ಈಸಿ ಐತಿ. ಓಕೆ, ಸೊ ದಿ ಆನ್ಸರ್ ಫಾರ್ ದ ಕ್ವಶನ್ ಈಸ್ ಆಪ್ಷನ್ ಡಿ. ಓಕೆ, ಆಪ್ಷನ್ ಡಿ 8.5 volt.
ಸೊ ಇದೊಂದು ಫಾರ್ಮುಲಾ ಇತ್ತಲ್ಲ ನಮಗೆ, ಟರ್ಮಿನಲ್ ಪೊಟೆನ್ಷಿಯಲ್ ಡಿಫರೆನ್ಸ್ ವಿ ಇಸ್ ಈಕ್ವಲ್ಸ್ ಟು ಇ ಮೈನಸ್ ಐ ಆರ್, ಇ ಎಮ್ ಎಫ್ ಮೈನಸ್ ಕರೆಂಟ್ ಇಂಟು ಇಂಟರ್ನಲ್ ರೆಸಿಸ್ಟೆನ್ಸ್. ಮುಂದೆ ಗಣಿತ 8.5. ನೆಕ್ಸ್ಟ್ ಕ್ವಶನ್, 32 ಸೆಲ್ಸ್ 32 ಬ್ಯಾಟರಿ ಅದಾವಂತ. ಈಚ್ ಆಫ್ ಇ ಎಮ್ ಎಫ್ 3 ವೋಲ್ಟ್ ಆರ್ ಕನೆಕ್ಟೆಡ್ ಇನ್ ಸೀರೀಸ್. ಈಚ್ ಆಫ್ ಇ ಎಮ್ ಎಫ್ 3 ವೋಲ್ಟ್, ದಟ್ ಮೀನ್ಸ್ they are identical cells. They are kept in series and kept in a box. Externally, the combination shows an EMF of 84 volt. Totally, ಇದನ್ನೊಂದು ಆ 32 cells in series ಕನೆಕ್ಟ್ ಮಾಡಿರಲ್ಲ, that is connected to a voltmeter, and that voltmeter is showing 84 volt potential. Actually ಎಷ್ಟು ತೋರಿಸ್ಬೇಕಾಗಿತ್ತದ, 32 cells of 3 volt each ಅಂದ್ರೆ 32 3s 96 ವೋಲ್ಟ್ ಅಂತ ತೋರಿಸ್ಬೇಕಾಗಿತ್ತದ ವೋಲ್ಟ್ ಮೀಟರ್, ಬಟ್ ಇಟ್ ಈಸ್ ಶೋಯಿಂಗ್ ಹೌ ಮಚ್ 84. ಅವ್ರೇನು ಕ್ವಶನ್ ಕೇಳ್ತಾರೆ ಅಂದರೆ, ದ ನಂಬರ್ ಆಫ್ ಸೆಲ್ಸ್ ವಿಚ್ ಆರ್ ರಿವರ್ಸ್ಡ್ ಇನ್ ದ ಕನೆಕ್ಷನ್ ಈಸ್. ಎಷ್ಟು ಬ್ಯಾಟ್ರಿಗಳನ್ನು ಇಲ್ಲೇ ಉಲ್ಟಾ ಕನೆಕ್ಟ್ ಮಾಡ್ಯಾರ. ಓಕೆ, ಟ್ರೈ ಮಾಡಿ. ಆ್ಯಂಡ್ ದಿ ಆನ್ಸರ್ ಫಾರ್ ದ ಕ್ವಶನ್ ಈಸ್ ಆಪ್ಷನ್ ಬಿ, 2 cells. ಸೊ ಇದು ಹೆಂಗೆ ಈಗ 2 cells ಹೆಂಗೆ? ಸೊ ಒಂದಿಷ್ಟು ಮಂದಿಗೆ ಇದು ಆನ್ಸರ್ 4 cells ಅಂತ ಬಂದಿರ್ಬೋದು. ಈಗ ನೋಡ್ರಿ ಆಪ್ಷನ್ನಾಗ ಐತೆ ಅನ್ನೋದು, ಹಾಂ ಆಪ್ಷನ್ ಸಿ ಐತೆ ನೋಡ್ರಿ, 4 cells. ಸೊ 2 ಹೆಂಗೆ ಆಗ್ತೈತೆ ಅಂತ ಅನ್ನೋದು ಹೇಳ್ತೀನಿ. ಒಂದು ಎಕ್ಸಾಂಪಲ್ ತಗೊಳ್ಳೋಣ. ಈಗ ಟೋಟಲಿ 32 cells ಇದಾವೆ. 32 cells ಅಂತೂ ನಾವು ಡ್ರಾ ಮಾಡೋದು ಬೇಡ. ಇನ್ಸ್ಟೆಡ್ ಐ ವಿಲ್ ಡ್ರಾ 4 cells ಆಫ್ 3 ವೋಲ್ಟ್ ಈಚ್. ಹೌದಾ? ಸೊ ಈಗ ಇವು 4 ಐಡೆಂಟಿಕಲ್ ಅದಾವು, ಇಷ್ಟು ಸೀರೀಸ್ನೊಳಗೆ ಅದಾವ ಅಂದ್ರೆ ಟೋಟಲಿ ಎಷ್ಟು ಆಗ್ಬೇಕು ಹೇಳ್ರಿ? ಈಗ ಇದು 12 ವೋಲ್ಟ್. ಈಗ ನಾನು ಏನು ಮಾಡ್ತೀನಿ, ಇಷ್ಟರೊಳಗೆ ಒಂದು ಬ್ಯಾಟ್ರಿನ ರಿವರ್ಸ್ ಕನೆಕ್ಷನ್ ಮಾಡ್ತೀನಿ. ರಿವರ್ಸ್ ಕನೆಕ್ಷನ್ ಮಾಡೋದಂದ್ರೆ ಹೆಂಗೆ ಅಂತ ಹೇಳ್ತೇನೆ ನೋಡ್ರಿ. ಬೆಟರ್ ಏನು ಮಾಡೋಣ ನಾವು ಅಂದ್ರೆ, ಓಕೆ, ಇದು ಫಸ್ಟ್ ಬ್ಯಾಟ್ರಿ, ಇಲ್ಲಿ ಸೆಕೆಂಡ್ ಬ್ಯಾಟ್ರಿ ಡ್ರಾ ಮಾಡ್ತೀನಿ ನಾನು, ಇದು ಥರ್ಡ್ ಬ್ಯಾಟ್ರಿ, ಫೋರ್ತ್ ಬ್ಯಾಟ್ರಿ. ನಾವೇನು ಮಾಡೀವಿ ಅಂದ್ರೆ ಸೆಕೆಂಡ್ ಬ್ಯಾಟ್ರಿನ ರಿವರ್ಸ್ ಕನೆಕ್ಷನ್ ಮಾಡೀವಿ. ಹಿಂಗೆ ಅಂದ್ರೆ ನೆಗೆಟಿವ್ ಪಾಸಿಟಿವ್ ಟರ್ಮಿನಲ್ಸನ್ನು ಉಲ್ಟಾ ಮಾಡೀವಿ. ಇಲ್ಲೆಲ್ಲೇ ನೀವು ಕಂಪ್ಯಾರಿಸನ್ ಮಾಡಿದ್ರೆ ಗೊತ್ತಾಗ್ತದೆ. ಸೊ ಈಗ ಟೋಟಲ್ ಪೊಟೆನ್ಷಿಯಲ್ ಎಷ್ಟಾಗ್ತದೆ ಹೇಳ್ರಿ? ಮೊದಲು ಎಷ್ಟಾಗಿತ್ತು ಎಲ್ಲ ಸೇರಿ 12 ವೋಲ್ಟ್. ಹೌದಾ? ಈ ಸರ್ತಿ ಎಷ್ಟಾಗ್ತೈತಿ? ಒಂದು ರಿವರ್ಸ್ ಮಾಡಿದ್ದಕ್ಕೆ 9 ವೋಲ್ಟ್ ಅಲ್ಲ, 9 ವೋಲ್ಟ್ ಆಗಂಗಿಲ್ಲ ಅದು. ಸೊ ನಿಮ್ಗೆ ಗೊತ್ತಾಗಿರ್ಬೋದು ಇದು 3 ವೋಲ್ಟಾ. ವೆನ್ ವಿ ಕನೆಕ್ಟ್ ಅ ಬ್ಯಾಟ್ರಿ ಇನ್ ರಿವರ್ಸ್, ಈಗ ನೀವೇನು ಮಾಡಿದ್ರಿ ಗೊತ್ತರ? ಈಗಲ್ಲೇ 9 ವೋಲ್ಟ್ ಅಂದ್ರೆ ನೀವು ಹೆಂಗೆ ಕ್ಯಾಲ್ಕುಲೇಷನ್ ಮಾಡಿದ್ರಿ ಅಂದ್ರೆ 3, 6, 9 ಇದನ್ನು ಕನ್ಸಿಡರ್ ಮಾಡಲಿಲ್ಲ, ಹಂಗಲ್ಲ ಅದು. ಸೊ ಇಲ್ಲಿ ಏನಾಗ್ತೈತೆ ಆ್ಯಕ್ಚುಲಿ ಅಂದ್ರೆ, ಇದು 3 ವೋಲ್ಟ್, ಇದು -3 ಆಗ್ತೈತಿ ರಿವರ್ಸ್ ಹಾಕಿದ್ದಕ್ಕೆ. ಇದೊಂದು 3, ಇದೊಂದು 3. ಸೊ 9 ವೋಲ್ಟ್ ಆಗಂಗಿಲ್ಲ ಅವಾಗದು. ಟೋಟಲ್ ಮಾಡಿರಿ ಎಷ್ಟಾಯ್ತು? 3 - 3 ಈಸ್ 0. ಅವು ಕ್ಯಾನ್ಸಲ್ ಆಗಿಬಿಟ್ಟು ಉಳಿದಿದ್ದು 3 + 3 ಅಷ್ಟೇ ಉಳಿತು. ದಟ್ ಗಿವ್ಸ್ ಅಸ್ 6 ವೋಲ್ಟ್. ಅಂದ್ರೆ ಒಂದು ಬ್ಯಾಟರಿ ನಾವು ರಿವರ್ಸ್ ಮಾಡಿದ್ರೆ ಆ ಬ್ಯಾಟರಿದು ಪೊಟೆನ್ಷಿಯಲ್ ಎಷ್ಟು ಇರ್ತೈತಲ್ಲ 3, ಅದರ ಡಬಲ್ನಷ್ಟು ಕಡಿಮೆ ಆಗ್ತೈತಿ. ಈಗ ಇಲ್ಲಿ 12 ಇತ್ತ, ಇಲ್ಲಿ ಎಷ್ಟು ಆಯ್ತು? 6 ಆಯ್ತು. ಅಂದ್ರೆ ಎಷ್ಟು ವೋಲ್ಟ್ ಕಡಿಮೆ ಆಯ್ತು? 6 ವೋಲ್ಟ್ ಕಡಿಮೆ ಆಯ್ತು. ಒಂದು ಬ್ಯಾಟ್ರಿ ಎಷ್ಟು ಪೊಟೆನ್ಷಿಯಲ್ ಐತಿ? 3. ಸೊ ಒಂದನ್ನು ನೀವು ರಿವರ್ಸ್ ಮಾಡಿದ್ರೆ ಆ ಬ್ಯಾಟ್ರಿದೇನು ಪೊಟೆನ್ಷಿಯಲ್ ಇರ್ತೈತಲ್ಲ ಅದ್ರ ಡಬಲ್ನಷ್ಟು ಚೇಂಜ್ ಆಗ್ತೈತಿ ಈಗ. ಸೊ ಅಕಾರ್ಡಿಂಗ್ ಟು ದಿಸ್ ಟೋಟಲ್ ಎಷ್ಟು ಬರಬೇಕಾಗಿತ್ತು? ಆ್ಯಕ್ಚುಲಿ 96 ವೋಲ್ಟ್ ಈ ಪರ್ಟಿಕ್ಯುಲರ್ ಕ್ವಶನ್ನೊಳಗೆ. ಬಟ್ ದ ರೀಡಿಂಗ್ ಈಸ್ ಹೌ ಮಚ್? 84 ವೋಲ್ಟ್. ಹೌ ಮಚ್ ಇಸ್ ದ ಡಿಫರೆನ್ಸ್? 12 ವೋಲ್ಟ್. ಸೊ 12 ವೋಲ್ಟ್ ಡಿಫರೆನ್ಸ್ ಅಂದ್ರೆ ಎಷ್ಟು ರಿವರ್ಸ್ ಮಾಡ್ಯಾರ? 3 4 12 4 ಅಲ್ಲ. ಈಚ್ ಬ್ಯಾಟರಿ ವಿಚ್ ಈಸ್ ರಿವರ್ಸ್ಡ್ reduces the net potential by 6 volt. That means to get 12 volt less, we need to connect 2 batteries in reverse connection. Okay, ಇದು ಕ್ಲಿಯರ್ ಆಗೈತೆ ಅಂತ ಅಂದ್ಕೊಂಡಿನಿ. ಈಗ ನೆಕ್ಸ್ಟ್ ಕ್ವಶನ್ ನೋಡೋಣ. ಇದು ಈಸಿ ಐತಿ, ಆರಾಮ್ ಮಾಡ್ತೀರಿ. ದ ಕಲರ್ ಕೋಡ್ ಫಾರ್ ಅ ರೆಸಿಸ್ಟರ್ ಆಫ್ ರೆಸಿಸ್ಟೆನ್ಸ್. ಇದೊಂದು ಪ್ರೀವಿಯಸ್ನೊಳಗೆ ಅದು ಏನೋ ಕಲರ್ಸ್ ಕೊಟ್ಟು ರೆಡ್ ಸಿಲ್ವರ್ ಅಂತಿತ್ತಲ್ಲ, ಅದ್ರದ್ದು ಕಲರ್ಸ್ ಕೊಟ್ಟು ರೆಸಿಸ್ಟೆನ್ಸ್ ಕೇಳಿದ್ರು. ಈ ಸರ್ತಿ ರೆಸಿಸ್ಟೆನ್ಸ್ ಕೊಟ್ಟು ಕಲರ್ ಕೇಳ್ಯಾರ. 3.5 kilo ohm ವಿತ್ 5% ಟಾಲರೆನ್ಸ್ ಯಾವುದು ಅಂತ ಹೇಳಿ ಕೊಟ್ಟಾರ.
ಟ್ರೈ ಮಾಡಿರಿ. ಇದು ಕ್ವಶನ್ ನಂಬರ್ 29 ಈಗ. ಟ್ರೈ ಮಾಡಿ. ಓಕೆ, ಸೊ ಇದ್ರದ್ದು ಆನ್ಸರ್ ಆಪ್ಷನ್ ಡಿ ಬರ್ತೈತಿ. ಆರೆಂಜ್, ಗ್ರೀನ್, ರೆಡ್, ಸಿಲ್ವರ್. ಓಕೆ, ಇದು ಈಸಿ ಐತಿ. ಸೊ ಅವ್ರೇನು ಕೊಟ್ರ 3.5 ಕಿಲೋ ಅಂದ್ರೆ 10⁻³ ±5% ಅಂತಾರೆ ಅವ್ರು. ಸೊ ಈಗ ವಿ ನೋ ದಟ್ ಫಸ್ಟ್ ಡಿಜಿಟ್ ಇಂಡಿಕೇಟ್ಸ್ ಅಥವಾ ಫಸ್ಟ್ ರಿಂಗ್ ಕಲರ್ಸ್ನೊಳಗೆ ಫಸ್ಟ್ ರಿಂಗ್ ಇಂಡಿಕೇಟ್ಸ್ ಫಸ್ಟ್ ಡಿಜಿಟ್, ಸೆಕೆಂಡ್ ರಿಂಗ್ ಸೆಕೆಂಡ್ ಡಿಜಿಟ್, ಥರ್ಡ್ ರಿಂಗ್ ಮಲ್ಟಿಪ್ಲಾಯರ್, ಫೋರ್ತ್ ರಿಂಗ್ ಟಾಲರೆನ್ಸ್. ಹೌದಾ? ಬಟ್ ಈ ಫಸ್ಟ್ 2 ಡಿಜಿಟ್ಸ್ ನೋಡು ಡೆಸಿಮಲ್ ಪಾಯಿಂಟ್ ಇರಬಾರ್ದು. ಅದಕ್ಕೆ ನಾವು ಏನು ಮಾಡ್ಕೊತೀವಿ ಗೊತ್ತೇನು? ವಿ ಕ್ಯಾನ್ ರೈಟ್ 3.5 ಆ್ಯಸ್ 35 × 10⁻², ±5%. ಸೊ ಅದು BB ರಾಯ್ ಆಫ್ ಗ್ರೇಟ್ ಬ್ರಿಟನ್ ಅಂತಿರೋ, ಗದಗ ಬೆಟಗೇರಿ ಅಂತಿರೋ. ಸೊ ಅದೊಂದು ಟ್ರಿಕ್ ಯೂಸ್ ಮಾಡ್ಕೊಂಡ್ರೆ ನಾವು 3 ಈಸ್ ಫಾರ್ ಆರೆಂಜ್, 5 ಈಸ್ ಫಾರ್ ಗ್ರೀನ್, 2 ಮಲ್ಟಿಪ್ಲಾಯರ್ ಈಸ್ ಫಾರ್ ರೆಡ್, ಆ್ಯಂಡ್ ±5% ಇದು ಸಿಲ್ವರಿಗೆ. ಸೊ ಆನ್ಸರ್ ಈಸ್ ಆರೆಂಜ್, ಗ್ರೀನ್, ರೆಡ್, ಸಿಲ್ವರ್. ಓಕೆ, ನೆಕ್ಸ್ಟ್ ಕ್ವಶನ್. An ammeter, a voltmeter, and a resistance R are connected as shown. Ammeter reads 2 ampere. Voltmeter reads 10 volt. Then the value of the resistance is. ಅಂತ ಕೇಳ. ಟ್ರೈ ಮಾಡಿರೋದು ಈಸಿ ಐತಿ. ಓಕೆ, ಸೊ ಆನ್ಸರ್ ಫಾರ್ ದ ಕ್ವಶನ್ ಈಸ್ ವೆರಿ ಸಿಂಪಲ್. It is option A, 5 ohm. Resistance is equals to voltage divided by current according to Ohm's law. V is equals to IR formula ಪ್ರಕಾರ. R is equals to V by I ಮಾಡಿದರೆ ಪೊಟೆನ್ಷಿಯಲ್ ಎಷ್ಟು ಕೊಟ್ಟಾರ್ರಿ ಅವರು? 10 ಡಿವೈಡೆಡ್ ಬೈ ಕರೆಂಟ್ ಎಷ್ಟೈತಿ? 2 ಆಂಪಿಯರ್. ಸೊ ಆನ್ಸರ್ ಆಬ್ವಿಯಸ್ಲಿ ಈಸ್ 5 ohm. ಸೊ ಇದು ಭಾರಿ ಈಸಿ ಐತಿ. ಈಗ ನಾನು ಏನು ಮಾಡ್ತೀನಿ, ಇದೇ ಟೈಪು ಇನ್ನೊಂದು ಕ್ವಶನ್ ನಾ ಕೊಡ್ತೀನಿ ಈಗ ಎಕ್ಸ್ಟ್ರಾ. ಇದಕ್ಕೆ ಕ್ವಶನ್ ನಂಬರ್ ಏನು ಹಾಕೋ ಅವಶ್ಯಕತೆ ಇಲ್ಲ. ನೀವು ಸಪ್ರೇಟ್ ಹಂಗೆ ಒಂದು ಕಡೆ ಬರ್ಕೋರಿ. ಓಕೆ, ಅದನ್ನು ಸಾಲ್ವ್ ಮಾಡಿರಿ. ನೋಡೋಕೆ ಸ್ವಲ್ಪ ಸೇಮ್ ಇರ್ತಾವೆ, ಆನ್ಸರ್ ಸ್ವಲ್ಪ ಬೇರೆ ಟೈಪ್ ಬರುತ್ತೆ, ಗೊತ್ತಾಗ್ತೈತಿ ಏನಂತ ಹೇಳಿ. ಸೊ ಇದು ನಿಮ್ಗೆ ಗೊತ್ತಾಗೈತಿ ಅಂತ ಅಂದ್ಕೊಂಡು ನಾನು ನೆಕ್ಸ್ಟ್ ಒಂದು ಕ್ವಶನ್ ಹೇಳ್ತೀನಿ. ಇದಕ್ಕೆ ಕ್ವಶನ್ ನಂಬರ್ ಹಾಕಬೇಡ್ರಿ. ಡು ನಾಟ್ ರೈಟ್ ಇಟ್ ಆಸ್ 31. ಇಟ್ಸ್ ಸಮಥಿಂಗ್ ಎಕ್ಸ್ಟ್ರಾ. ಓಕೆ, ಈಗ ಸೊ ಕ್ವಶನ್ ಏನಂತ ಹೇಳಿದರೆ, ಒಂದು ಸರ್ಕ್ಯೂಟ್ ಡಯಾಗ್ರಾಮ್ ಹಾಕ್ತೀನಿ. ಇದನ್ನು ಡಯಾಗ್ರಾಮ್ ಹಾಕೋರಿ ಫಸ್ಟಿಗೆ. ಓಕೆ, ಇದು ಅಮೇಟರಿಗೆ ಸೀರೀಸ್ನೊಳಗೆ ಒಂದು ರೆಸಿಸ್ಟರ್ ಕನೆಕ್ಟ್ ಮಾಡ್ಯಾರ. ಇವು ಎರಡಕ್ಕೂ ಸೇರಿ ಪ್ಯಾರಲಲ್ನೊಳಗೆ ಒಂದು ವೋಲ್ಟ್ ಮೀಟರ್ ಐತಿ. ಇದನ್ನು ನಿಮ್ಮ ಕ್ಲಾಸ್ಮೇಟ್ ಒಬ್ಬರು ನನಗೆ ಡೌಟ್ ಕೇಳಿದರು, ಇದನ್ನು ಹೆಂಗೆ ಸಾಲ್ವ್ ಮಾಡ್ಬೇಕಂತ ಹೇಳಿ. ಸೊ ಇಲ್ಲೇ ಅಮೇಟರ್ ಏನೈತಲ್ಲ, ಅದರದ್ದು ರೀಡಿಂಗ್ 3 ಆಂಪಿಯರ್ ಐತಿ. Okay, and potential reading is 6 volt. The question is, what is the value of resistance? Okay, ನೀವು ಬರ್ಕರೆ ಕ್ವಶನ್ ಡಿಕ್ಟೇಟ್ ಮಾಡ್ತೀನಿ. ಇದ್ರಾಗ ಏನಿದೆ ಬರ್ಕೊಂಬಿಡ್ರಿ ಒಂದು ಸರ್ತಿ. ಇನ್ ದ ಸರ್ಕ್ಯೂಟ್ ಶೋನ್ ಬಿಲೋ ammeter and voltmeter reading are 3 ampere and 6 volt respectively. Then the value of R is 3 ampere and 6 volt respectively. Then the value of R is options ಬರ್ಕೋರಿ. Option A, greater than or equal to 2 ohm. Option B, less than 2 ohm. Option C, greater than 2 ohm. Option D, 2 ohm. Okay, try ಮಾಡ್ರಿ ಅದನ್ನ. Okay, so for the question asked here, the answer is option B,
ಲೆಸ್ ದ್ಯಾನ್ 2 ಓಮ್. ಈಗ ಇದ್ರದ್ದು ಪ್ರೀವಿಯಸ್ ಕ್ವಶನ್ ಒಳಗೆ ಸ್ಟ್ರೇಟ್ ಫಾರ್ವರ್ಡು ನಾವೇನು ಮಾಡಿಬಿಟ್ಟಿದ್ವಿ ಗೊತ್ತೇನೆ, ರೆಸಿಸ್ಟೆನ್ಸ್ ಇಸ್ ಈಕ್ವಲ್ಸ್ ಟು ಪೊಟೆನ್ಷಿಯಲ್ ಡಿವೈಡೆಡ್ ಬೈ ಕರೆಂಟ್. ಪೊಟೆನ್ಷಿಯಲ್ ಇಲ್ಲಿ ನೋಡ್ರಿ ಸರ್, ಮತ್ತು 6 ಐತಿ, ಕರೆಂಟ್ ಐತಿ 3, ಮತ್ತು ಆನ್ಸರ್ 2 ಓಮ್. ಆಪ್ಷನ್ ಡಿ ಆಗ್ಬೇಕು. ಅಲ್ಲ, ಹಂಗಿಲ್ಲ ಅದು. ಈಗ ನೀವೇನು ಮಾಡ್ಬೇಕಂದ್ರೆ ಈ ಕ್ವಶನ್ ಹೆಂಗೆ ಸಾಲ್ವ್ ಮಾಡ್ಬೇಕಂತ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಅದಾದಮೇಲೆ ಇದು ಪ್ರೀವಿಯಸ್ ಕ್ವಶನ್ನದ್ದೇನು ಸರ್ಕಿಟ್ ಡೈಗ್ರಾಮ್ ಇತ್ತಲ್ಲ, ಆ ಡೈಗ್ರಾಮ್ ಈ ಡೈಗ್ರಾಮ್ ನೀವು ಕಂಪ್ಯಾರಿಸನ್ ಮಾಡಿದರೆ, ಇನ್ ದ ಪ್ರೀವಿಯಸ್ ಕ್ವಶನ್ ಅಮೇಟರ್ ಆ್ಯಂಡ್ ದ ರೆಸಿಸ್ಟರ್ ದೀಸ್ ಟು ಆರ್ ನಾಟ್ ಇನ್ ಸೀರೀಸ್. ಅದು ಔಟ್ಸೈಡ್ ಐತಿ. ಇವೆರಡು ಸೀರೀಸ್ನೊಳಗೆ ಬಂದುಬಿಡುತ್ತಂದ್ರೆ ಇಲ್ಲೇ ಈ ಟೈಪ್ ಆಫ್ ಕ್ವಶನ್ ಎರಡು ಸೀರೀಸ್ನೇ ಕೊಟ್ಟಾಗ ಈ ಟೈಪ್ ಆಫ್ ಕ್ವಶನ್ ಒಳಗೆ ಅವರು ಏನು ಅಸಂಪ್ಷನ್ ಮಾಡ್ಕೊಂಡ್ಬಿಟ್ಟಿರ್ತಾರೆ ಅಂದರೆ, ಈಗ ನೀವು ನನಗೆ ಹೇಳ್ರಿ ಇದೇನಿದು ಅಮೇಟರ್ ಹೌದಾ? ಸೊ ಅಮೇಟರದ್ದು ಒಂದು ಐಡಿಯಲ್ ಅಮೇಟರದ್ದು ರೆಸಿಸ್ಟೆನ್ಸ್ ಎಷ್ಟು ಇರ್ತೈತಿ, ಎಷ್ಟು ಇರಬೇಕು? ಫಾರ್ ಎನ್ ಐಡಿಯಲ್ ಅಮೇಟರ್ ಆನ್ಸರ್ ಇಟ್ಸ್ ರೆಸಿಸ್ಟೆನ್ಸ್ ಮಸ್ಟ್ ಬಿ 0 ಫಾರ್ ಐಡಿಯಲ್ ಅಮೇಟರ್. ಫಾರ್ ಐಡಿಯಲ್ ವೋಲ್ಟ್ ಮೀಟರ್ ರೆಸಿಸ್ಟೆನ್ಸ್ ಮಸ್ಟ್ ಬಿ ಇನ್ಫಿನಿಟಿ. ಐಡಿಯಲ್ ವೋಲ್ಟ್ ಮೀಟರ್ ಇದ್ರೆ ಓಕೆ. ಸೊ ಈಗಿಲ್ಲೇ ಯಾವಾಗ ಅವರು ಅಮೇಟರ್ ಮತ್ತು ರೆಸಿಸ್ಟರ್ ಎರಡನ್ನೂ ಸೀರೀಸ್ನೊಳಗೆ ಕೊಟ್ಟು ಈ ಟೈಪ್ ಆಫ್ ಕ್ವಶನ್ ಕೇಳ್ತಾರಲ್ಲ, ದೇ ಹ್ಯಾವ್ ಅಸ್ಯೂಮ್ಡ್ ದ್ಯಾಟ್ ದಿಸ್ ಅಮೇಟರ್ ಈಸ್ ನಾಟ್ ಐಡಿಯಲ್. ವೇರ್ ಆಸ್ ಇದ್ರ ಪ್ರೀವಿಯಸ್ ಕ್ವಶನ್ ನೀವು ಆಗಲೇ ಬರ್ಕೊಂಡ್ರಲ್ಲ, ಕ್ವಶನ್ ನಂಬರ್ 30, ಅದರೊಳಗೆ ವೆನ್ ದ ಅಮೇಟರ್ ಈಸ್ ಔಟ್ಸೈಡ್, ಲೈಕ್ ಅದು ಈ ಟೈಪ್ ಸರ್ಕ್ಯೂಟ್ ಡೈಗ್ರಾಮ್ ಇತ್ತು. ಇದು ರೆಸಿಸ್ಟರ್, ಇಲ್ಲೇ ಐತೆ ಅಮೇಟರ್ ಹೌದಾ, ಹೊರಗೆ ಐತಿ. ಇದು ರೆಸಿಸ್ಟರ್, ಇಲ್ಲೇ ಅವರು ವೋಲ್ಟ್ ಮೀಟರ್ ಕನೆಕ್ಟ್ ಮಾಡಿದ್ರು. ಇದು ಪ್ರೀವಿಯಸ್ ಕ್ವಶನ್ ಹೇಳಾಗತ್ತೇನೆ. ಹಾಗಿದ್ದಾಗ ದೇ ಅಸ್ಯೂಮ್ ದ್ಯಾಟ್ ದ ಅಮೇಟರ್ ಈಸ್ ಐಡಿಯಲ್ ವಿತ್ 0 ರೆಸಿಸ್ಟೆನ್ಸ್. ಯಾವಾಗ ನಮ್ಮ ರೆಸಿಸ್ಟರ್ ಜೋಡಿ ಅದನ್ನು ಸೀರೀಸ್ನಾಗ ತೊಗೊತಾರೆ, ಅವ್ರ ಇಂಟೆನ್ಷನ್ ಅಮೇಟರನ್ನು ನೀವು ನಾನ್ ಐಡಿಯಲ್ ಅಂತ ಕನ್ಸಿಡರ್ ಮಾಡಿ ಸಾಲ್ವ್ ಮಾಡಿರಿ ಅಂತ. ಈಗ ಇದು ಲೆಸ್ ದ್ಯಾನ್ 2 ಓಮ್ ಹೆಂಗೆ ಅದು ಹೇಳಪ್ಪ ನಮಗಂದ್ರೆ, ಪೊಟೆನ್ಷಿಯಲ್ ಎಷ್ಟೈತೆ ಹೇಳ್ರಿ ಇಲ್ಲೇ 6 ವೋಲ್ಟ್, ಕರೆಂಟ್ ಎಷ್ಟೈತಿ 3 ಆಂಪಿಯರ್. ಲೆಟ್ ಅಸ್ ಕ್ಯಾಲ್ಕುಲೇಟ್ ರೆಸಿಸ್ಟೆನ್ಸ್. ಸೊ ರೆಸಿಸ್ಟೆನ್ಸ್ ಇಸ್ ಈಕ್ವಲ್ಸ್ ಟು ಪೊಟೆನ್ಷಿಯಲ್ ಡಿವೈಡೆಡ್ ಬೈ ಕರೆಂಟ್. ಎಷ್ಟು ಬಂತು ಆನ್ಸರ್? 2 ಓಮ್. ಈ 2 ಓಮ್ ಆನ್ಸರ್ ಬಂತಲ್ಲ, ಏನು ಗೊತ್ತಾನೆ ಇದು, ದಿಸ್ 2 ಓಮ್ ರೆಸಿಸ್ಟೆನ್ಸ್ ಈಸ್ ನಾಟ್ ದ ವ್ಯಾಲ್ಯೂ ಆಫ್ ಆರ್, ದಿಸ್ ಈಸ್ ದ ರೆಸಿಸ್ಟೆನ್ಸ್ ಆಫ್ ದ ಸರ್ಕಿಟ್ ಪೂರ. ಅಂದರೆ 2 ಓಮ್ ಏನಂತ ಆನ್ಸರ್ ಬಂತಲ್ಲ, ದಟ್ ಈಸ್ ದ ರೆಸಿಸ್ಟೆನ್ಸ್ ಆಫ್ ದ ರೆಸಿಸ್ಟರ್ ಆರ್ ಆ್ಯಂಡ್ ಅ ಲಿಟಲ್ ಬಿಟ್ ರೆಸಿಸ್ಟೆನ್ಸ್ ಆಫ್ ಅಮೇಟರ್ ಟುಗೆದರ್. ಎರಡು ಸೀರೀಸ್ನಾಗ ಅದಾವಲ್ಲ, ಎರಡು ಸೇರಿ 2 ಓಮ್ ಅದು. ಸೊ ಎರಡು ಸೇರಿ 2 ಓಮ್ ಅಂದರೆ ಆಬ್ವಿಯಸ್ಲಿ ಈ ಆರ್ ವ್ಯಾಲ್ಯೂ 2ಕ್ಕಿಂತ ಕಡಿಮೆ ಇರ್ತೈತಿ, ಯಾಕಂದ್ರೆ ಇವೆರಡು ಸೇರಿ 2 ಆಗ್ಬೇಕು. ಸೊ ಆನ್ಸರ್ ಈಸ್ ಲೆಸ್ ದ್ಯಾನ್ 2 ಓಮ್. ಅದಕ್ಕೆ ನೀವು ಪ್ರೀವಿಯಸ್ ಕ್ವಶನ್ ಮತ್ತು ಈ ಕ್ವಶನದು ಸರ್ಕಿಟ್ ಡೈಗ್ರಾಮ್ ಯಾವ ಟೈಪ್ ಕೊಟ್ಟಿರ್ತಾರೆ ಅನ್ನೋ ಕಡೆ ಫೋಕಸ್ ಮಾಡ್ಬೇಕು. ಓಕೆ, ಸೊ ಹೋಪ್ಫುಲಿ ಆರ್ ಕ್ಲಿಯರ್ ವಿತ್ ದಿಸ್ ಕ್ವಶನ್ ಅಂತ ಅಂದ್ಕೊಂಡ್ರೆ ವಾಪಸ್ ನಮ್ಮದು ಎಲ್ಲಿಗೆ ಸ್ಟಾಪ್ ಮಾಡಿದ್ವಿ, ಕ್ವಶನ್ ನಂಬರ್ 30 ಅಲ್ಲಿಂದ ಕಂಟಿನ್ಯೂ ಮಾಡೋಣ ಈಗ. ಸೊ ಕ್ವಶನ್ ನಂಬರ್ 31. ಸೊ ಕ್ವಶನ್ ನಂಬರ್ 31 ಹೋಮ್ವರ್ಕ್ ನೀವು ಸಾಲ್ವ್ ಮಾಡ್ಬೇಕಾದ್ರೆ ಅದಕ್ಕೆ ಹಿಂಟ್ ಕೊಡ್ತೀನಿ ನಾನು, ಅಥವಾ ಆಲ್ರೆಡಿ ನಾವು ಆಗಲೇ ಡಿಸ್ಕಸ್ ಮಾಡಿ ಆ ಟೈಪ್ ಕ್ವಶನ್ ಅಂತೂ ಓದ್ತೀನಿ. ಎ ಆ್ಯಂಡ್ ಬಿ ಆರ್ 2 ಐಡೆಂಟಿಕಲ್ ವಯರ್ಸ್. ದ ಲೆಂತ್ ಆಫ್ ವಯರ್ ಎ, ಎರಡು ಐಡೆಂಟಿಕಲ್ ವಯರ್ಸ್ ಅದಾವೆ ಅಂದ್ರೆ ಮಟೀರಿಯಲ್ ಸೇಮ್, ಲೆಂತು, ಏರಿಯಾ, ರೇಡಿಯಸ್ಸು, ಡಯಾಮೀಟ್ರ್, ಸ್ಟಾರ್ಟಿಂಗ್ ಎಲ್ಲ ಸೇಮ್. ಮುಂದವ್ರು ಹೇಳ್ತಾರೆ ಲೆಂತ್ ಆಫ್ ವಯರ್ ಎ ಆ್ಯಂಡ್ ಡಯಾಮೀಟರ್ ಆಫ್ ವಯರ್ ಬಿ. ಡಯಾಮೀಟರ್ ಅಂದರೆ ಯು ಕ್ಯಾನ್ ಟೇಕ್ ರೇಡಿಯಸ್ ಅಂತ. ಅಂದರೆ ಲೆಂತ್ ಆಫ್ ವಯರ್ ಎ ಆ್ಯಂಡ್ ರೇಡಿಯಸ್ ಆಫ್ ವಯರ್ ಬಿ ಆರ್ ಡಬಲ್ಡ್. ದ ರೇಷಿಯೋ ಆಫ್ ನ್ಯೂ ರೆಸಿಸ್ಟೆನ್ಸಸ್ ಆಫ್ ಎ ಆ್ಯಂಡ್ ಬಿ. ಅಂದರೆ ದೇ ಆರ್ ಆಸ್ಕಿಂಗ್ ಯು ಟು ಕ್ಯಾಲ್ಕುಲೇಟ್ ರೆಸಿಸ್ಟೆನ್ಸ್ ಆಫ್ ಎ, ನ್ಯೂ ರೆಸಿಸ್ಟೆನ್ಸ್ ಆಫ್ ಎ ಡಿವೈಡೆಡ್ ಬೈ ನ್ಯೂ ರೆಸಿಸ್ಟೆನ್ಸ್ ಆಫ್ ಬಿ. ಇದರದ್ದು ರೇಷಿಯೋ ಕೇಳಾರ, ಆರ್ ಎ ಡಿವೈಡೆಡ್ ಬೈ ಆರ್ ಬಿ. ಇದನ್ನು ಟ್ರೈ ಮಾಡಿ. ಇದು ಹೋಮ್ವರ್ಕ್, ಇದನ್ನು ಎಕ್ಸ್ಪ್ಲೇನ್ ಮಾಡೋಂಗಿಲ್ಲ, ನಾ ಆಗಲೇ ಎಕ್ಸ್ಪ್ಲೇನ್ ಮಾಡಿ ನಿಮ್ಗೆ ಆಲ್ರೆಡಿ. ಥಿಕ್ನೆಸ್ ಅಂತ ಕೊಟ್ಟಾಗ ದೇ ಆರ್ ಟಾಕಿಂಗ್ ಅಬೌಟ್ ರೇಡಿಯಸ್. ಏರಿಯಾ ಡಬಲ್ ಮಾಡ್ಯಾರ ಅಂತ ಅನ್ನೋದು ಬೇರೆ, ರೇಡಿಯಸ್ ಅಥವಾ ಥಿಕ್ನೆಸ್ ಡಬಲ್ ಮಾಡ್ಯಾರ ಅನ್ನೋದು ಬೇರೆ. ಅದ್ರ ತಕ್ಕಂಗೆ ನೀವು ವ್ಯಾಲ್ಯೂಸ್ ಹಾಕ್ಬೇಕಂತ. ಆ್ಯಂಡ್ ಈ ಕ್ವಶನ್ನೊಳಗೆ ಆಪ್ಷನ್ಸ್ ಭಾಳ ಚಂದ ಕೊಟ್ಟಾರ. 8:1, 1:8, 4:1, 1:4.
ಆ್ಯಂಡ್ ದೇ ಆರ್ ಆಸ್ಕಿಂಗ್ ಯು ರೇಷಿಯೋ ಆಫ್ ನ್ಯೂ ರೆಸಿಸ್ಟೆನ್ಸಸ್ ಎ ಟು ಬಿ ಅಂತ ಕ್ಲಿಯರ್ಲಿ ಮೆನ್ಷನ್ ಮಾಡ್ಯಾರ. ದಟ್ ಮೀನ್ಸ್ ಆರ್ ಎ ಡಿವೈಡ್ ಬೈ ಆರ್ ಬಿನ ಬೇಕು ಅವ್ರಿಗೆ. ಓಕೆ, ಇದು ಈಗ ಸದ್ಯ ಟ್ರೈ ಮಾಡಿರಿ ಅಥವಾ ಆಮೇಲೆ ಟ್ರೈ ಮಾಡಿರಿ, ಬೇಕಾದ್ರೆ ಈಗ ಪಾಸ್ ಮಾಡಿ ನಾನು ಆನ್ಸರ್ ಹೇಳ್ತೀನಿ. ಸೊ ವೆನ್ ಯು ಸಾಲ್ವ್ ದಿಸ್ ಕ್ವಶನ್ ದ ಆನ್ಸರ್ ಮಸ್ಟ್ ಬಿ ಆಪ್ಷನ್ ಎ 8:1. 1:8 ಬರಬಾರ್ದು, 8:1 ಬರಬೇಕು. ಓಕೆ, ನೆಕ್ಸ್ಟ್ ಕ್ವಶನ್. Question number 32. Shown in the figure below is a meter bridge setup with null deflection in the galvanometer. Meter bridge ನಿಮಗೆ ಗೊತ್ತೈತಿ, null point, balancing length ಅಂತೆಲ್ಲ ಇರ್ತಾವೆ. The value of the unknown resistance is ಅಂತ ಕೇಳ್ಯಾರ. ಫಸ್ಟಿಗೆ ನಾವು ಸರ್ಕ್ಯೂಟ್ ಡಯಾಗ್ರಾಮ್ ಡ್ರಾ ಮಾಡ್ಕೊಂಬಿಡೋಣ. ಸೊ ದಿಸ್ ಇಸ್ ಮೀಟರ್ ಬ್ರಿಡ್ಜ್. ಸ್ವಲ್ಪ ಹಂಗೆ ಕಾಣಿಸೋ ಹಂಗೆ ಡ್ರಾ ಮಾಡೋಕ್ಕೆ ಟ್ರೈ ಮಾಡೀನಿ. ಇದು ಸ್ಟ್ಯಾಂಡರ್ಡ್ ರೆಸಿಸ್ಟೆನ್ಸ್ ಏನು ಇರ್ತೈತಿಲ್ಲ ಇಲ್ಲೇ, ದಟ್ ಈಸ್ 55 ಓಮ್. ಒಂದು ಬಾಕ್ಸ್ನಾಗಿಂದ ರೆಸಿಸ್ಟೆನ್ಸ್ ಆರ್ ಅಂತ ಹೇಳಿ ತೆಗೆದಾರ ಅವರು. ಬ್ಯಾಲೆನ್ಸಿಂಗ್ ಲೆಂತ್ ಈಸ್ 20 ಸೆಂಟಿಮೀಟರ್. ದೇ ಆರ್ ಆಸ್ಕಿಂಗ್ ಯು ವಾಟ್ ಈಸ್ ದ ವ್ಯಾಲ್ಯೂ ಆಫ್ ದಿಸ್ ರೆಸಿಸ್ಟೆನ್ಸ್ ಆರ್. ಓಕೆ, ಈಗ ಪಾಸ್ ಮಾಡಿ ಫಸ್ಟಿಗೆ ಬೇಕಾದ್ರೆ ಡಯಾಗ್ರಾಮ್ ಡ್ರಾ ಮಾಡ್ಕೊರಿ. ಇಲ್ಲೊಂದು ಕೀ ಇರ್ತೈತಿ. ಓಕೆ, ಡ್ರಾ ಮಾಡಿಲ್ಲ, ಇಟ್ಸ್ ಓಕೆ. ಇದನ್ನು ಫಸ್ಟ್ ಡಯಾಗ್ರಾಮ್ ಡ್ರಾ ಮಾಡ್ಕೊರಿ. ಸೊ ನಾವು ಇಫ್ ಯು ಹ್ಯಾವ್ ಫಿನಿಶ್ಡ್ ಇಟ್, ಕ್ವಶನ್ ಬರ್ಕೊಂಡು ಆಪ್ಷನ್ಸ್ ಬರ್ಕೋರಿ. 55 ಓಮ್, 13.75, 220 ಆ್ಯಂಡ್ 110 ಕೊಟ್ಟಾರ. ಓಕೆ, ಇಫ್ ಯು ಆರ್ ರೆಡಿ ವಿತ್ ದಿ ಆನ್ಸರ್, ಇಲ್ಲ ಅಂದ್ರೆ ಪಾಸ್ ಮಾಡಿರಿ. ಇಫ್ ಯು ರೆಡಿ ವಿತ್ ದಿ ಆನ್ಸರ್ ಏನು ಬರ್ಬೇಕು ಹೇಳ್ರಿ? ಆಪ್ಷನ್ ಸಿ, 220 ಓಮ್. ಸೊ ಇದನ್ನು ಹೆಂಗೆ ಸಾಲ್ವ್ ಮಾಡ್ತೀರಿ? ನಮ್ಮ ಕಡೆ ಇದು ವೀಟ್ ಸ್ಟೋನ್ಸ್ ನೆಟ್ವರ್ಕ್ದು ಬ್ಯಾಲೆನ್ಸಿಂಗ್ ಕಂಡೀಷನ್ ಐತಲ್ಲ, ಅದು P/Q = R/S. ಸೊ ಇದ್ರ ಪ್ರಕಾರ P ಎಷ್ಟೈತಿಲ್ಲೇ 55 ಡಿವೈಡೆಡ್ ಬೈ P/Q ಅಂದರೆ ಇದು R ಇದೆ. R = ಅಥವಾ ಹಿಂಗೂ ಮಾಡ್ಬೋದು ನಾವು, ಮೀಟರ್ ಬ್ರಿಡ್ಜ್ದು ಫಾರ್ಮುಲಾನು ಹಚ್ಬೋದು. ಓಕೆ, QL / 1 - L ಬರ್ತೈತಲ್ಲ ಹಂಗೆ. ಅಥವಾ ಈಗ ಇದು P ಇದು Q ಅಂತ ಅಂದ್ಕೊಂಡ್ರೆ ಇದು R ಇದು S ಆಗ್ತೈತಿ. ಇವು ಬ್ಯಾಲೆನ್ಸಿಂಗ್ ಲೆಂತ್ ಅವೆಲ್ಲ. ಸೊ ಬ್ಯಾಲೆನ್ಸಿಂಗ್ ಲೆಂತ್ ಎಷ್ಟೈತಿಗ 20. ಇದು PQRS ಇರುತ್ತೆ. ಸೊ ಅಕಾರ್ಡಿಂಗ್ ಟು ದ್ಯಾಟ್ 20 ಡಿವೈಡೆಡ್ ಬೈ 1 - L ಅಂದರೆ ಅದು ಆ್ಯಕ್ಚುಲಿ ಟೋಟಲಿ ವೈರ್ 1 ಮೀಟರ್ ಇರ್ತೈತಿ, ವಿಚ್ ಇಸ್ ಎಕ್ಸ್ಪ್ರೆಸ್ಡ್ ಹಿಯರ್ ಇನ್ ಸೆಂಟಿಮೀಟರ್ಸ್. ಸೊ 100 - 20 gives us 80. ಇದು 1 4 ಕ್ರಾಸ್ ಮಲ್ಟಿಪ್ಲೈ ಮಾಡಿದರೆ ರೆಸಿಸ್ಟೆನ್ಸ್ = ಇದು 55 × 4 ಆಗ್ತೈತಿ. ಸೊ ಆನ್ಸರ್ ಈಸ್ 220 ಓಮ್. ಓಕೆ, ಈಸಿ ಐತಿ. ನೆಕ್ಸ್ಟ್ ಕ್ವಶನ್ ಹೋಗೋಣ ಈಗ. ಸೊ ಕ್ವಶನ್ ನಂಬರ್ 33. 3 ವೋಲ್ಟ್ ಮೀಟರ್ಸ್ A, B and C having resistances R 1.5 R. ಇದು 1.5 ಆಗೈತಿ. ಅದನ್ನು ನೀವು ಆ್ಯಕ್ಚುಲಿ ಇಲ್ಲೇ ಇನ್ನೊಂದು 1.5 R ಅಂತ ಬರ್ಕೋಬೇಕು. R 1.5 R ಆ್ಯಂಡ್ 3 R, ಓಕೆ, ರೆಸ್ಪೆಕ್ಟಿವ್ಲಿ are used in circuit as shown. When a potential difference is applied between the points X and Y, then the reading of the voltmeters V1, V2 and V3 ಇತ್ತಂದ್ರೆ then respectively ಅಂದರೆ ವೋಲ್ಟ್ಮೀಟರ್ ಎದ್ದು ರೀಡಿಂಗ್ V1, ವೋಲ್ಟ್ಮೀಟರ್ ಬಿದ್ದು V2, ವೋಲ್ಟ್ಮೀಟರ್ ಸಿದ್ದು V3. ದೆನ್ ವಾಟ್ ಈಸ್ ದ ರಿಲೇಷನ್ ಬಿಟ್ವೀನ್ V1, V2 ಆ್ಯಂಡ್ V3 ಅಂತ ಕೇಳ್ಯಾರ. ಓಕೆ, ಟ್ರೈ ಮಾಡಿರಿ ಇದನ್ನ. ಸೊ ಇಫ್ ಯು ಆರ್ ರೆಡಿ ವಿತ್ ದಿ ಆನ್ಸರ್ ಮಸ್ಟ್ ಬಿ ಆಪ್ಷನ್ ಡಿ, V1 = V2 = V3. ಹೆಂಗೆ ಇದನ್ನು ಎಕ್ಸ್ಪ್ಲೈನ್ ಮಾಡ್ತೇನೆ ನೋಡ್ರಿ. ಈಗ ಈ ವೋಲ್ಟ್ ಮೀಟರ್ಗಳ ರೆಸಿಸ್ಟೆನ್ಸಸ್ ಕೊಟ್ಟಾರಲ್ಲ ಈಗ ಅವ್ರು, ಇದರ ರೆಸಿಸ್ಟೆನ್ಸ್ ಎಷ್ಟೈತಿ R, ಇದ್ರದ್ದು 1.5 R, ಇದ್ರದ್ದು 3 R. ಸೊ ದೀಸ್ 2 ವೋಲ್ಟ್ ಮೀಟರ್ಸ್ ಆರ್ ಇನ್ ಪ್ಯಾರಲಲ್. ಅವಾಗ ಅವು ಎರಡರದ್ದು ಸೇರಿ ಒಂದು ಕಾಂಬಿನೇಷನ್ ಮಾಡಿ ವಿ ವಿಲ್ ಟ್ರೈ ಟು ಕ್ಯಾಲ್ಕುಲೇಟ್ ದ ಈಕ್ವಿವೆಲೆಂಟ್ ರೆಸಿಸ್ಟೆನ್ಸ್. ಹೆಂಗೆ ಆಗ್ತೈತೆ ನೋಡ್ರಿ. ಸೊ ಒಂದು ರೆಸಿಸ್ಟರ್ ಐತಿಲ್ಲೇ R, ನೆಕ್ಸ್ಟ್ ಇಲ್ಲಿ 2 ಪ್ಯಾರಲಲ್ ಒಳಗದಾವ, ಹೌದಾ?
ಸೊ ದಿಸ್ ಈಸ್ 1.5 ಆರ್, ಇದು 3 ಆರ್, ದಿಸ್ ಈಸ್ ಆರ್. ಇದು ಆಮೇಲೆ ನೋಡೋಣಂತ. ಇದು ನಮ್ಮದು ವೋಲ್ಟ್ ಮೀಟರ್ 1 ಇದು 2, ಇದು 3. ಸೊ ಇವು ಎರಡರದ್ದು ನಾವು ಪ್ಯಾರಲಲ್ ಕಾಂಬಿನೇಷನ್ ಮಾಡಿದರೆ ವಿಲ್ ಗೆಟ್ 1.5 into 3 divided by 1.5 plus 3, which is 4.5. So 1.5 1s 3s 3 ಕ್ಯಾನ್ಸಲ್ ಆತು, 1 ಉಳಿತು. ನಾವಿಲ್ಲಿ ಆರ್ ಅಂತ ಮೆನ್ಷನ್ ಮಾಡಿಲ್ಲ ನಾನು. 1.5 ಆರ್, 3 ಆರ್ ಅಂತೆಲ್ಲ ಬರೆದ್ರೆ ಫೈನಲಿ ಆನ್ಸರ್ನು 1 ಆರ್ ಅಂತ ಉಳಿತೈತಿ. 1 ಆರ್ ಅಂದ್ರೇನು? 6. ಸೊ ಈಗ ಆ ಸರ್ಕ್ಯೂಟ್ ಡೈಗ್ರಾಮ್ ಕಡೆ ನಾವು ಬಂದರೆ ಫಸ್ಟು ಇದು ವೋಲ್ಟ್ ಮೀಟರ್, ಇದ್ರ ರೆಸಿಸ್ಟೆನ್ಸ್ ಎಷ್ಟೈತಿ? 1. ನೆಕ್ಸ್ಟ್ ಇವು ಎರಡರದ್ದು ಕಾಂಬಿನೇಷನ್ ಸೇರಿ ಇಲ್ಲೂ ರೆಸಿಸ್ಟೆನ್ಸ್, ಟೋಟಲ್ ರೆಸಿಸ್ಟೆನ್ಸ್ ಎಷ್ಟು ಬಂತು ಹಂಗಾರೆ? ಈಗ ಈ ಟೋಟಲ್ ರೆಸಿಸ್ಟೆನ್ಸ್ ಕಾಂಬಿನೇಷನ್ ಸೇರಿ 6 ಐತಿ. ಸೊ ಈಗ ನೋಡ್ರಿ, ಇದಕ್ಕೆ ನಾನು ಫಾರ್ ಎಕ್ಸಾಂಪಲ್ ಒಂದು ಬ್ಯಾಟ್ರಿ ಕನೆಕ್ಟ್ ಮಾಡ್ತೀನಿ, ಹೌದಾ, 100 ವೋಲ್ಟ್ ಅಂತ. ಅವಾಗ ಇಲ್ಲಿ ಪೊಟೆನ್ಷಿಯಲ್ ಬರ್ತೈತಿ ಫಾರ್ ಎಕ್ಸಾಂಪಲ್ V1, ಇಲ್ಲೇ ಈ ವೋಲ್ಟ್ ಮೀಟ್ರಿಗೆ ಪೊಟೆನ್ಷಿಯಲ್ ಬರ್ತೈತಿ V2, ಇಲ್ಲಿ ಬರ್ತೈತಿ V3 ಅಂದ್ಕೊಂಡ್ರೆ, ಇಲ್ಲಿ ಸ್ವಲ್ಪ ನಾವು ಫೋಕಸ್ ಮಾಡಿದರೆ ಇಲ್ಲಿ ಎಷ್ಟೈತಿ ಹೇಳ್ರಿ ರೆಸಿಸ್ಟೆನ್ಸ್? R. ಇವೆಲ್ಲ ಸೇರ್ ಎಷ್ಟೈತಿ? R. ರೆಸಿಸ್ಟೆನ್ಸ್ ಈಕ್ವಲ್ ಇದ್ದಾಗ ಇಲ್ಲೇ ಔಟ್ ಆಫ್ ದಿಸ್ 100 ವೋಲ್ಟ್ ಈ ರೆಸಿಸ್ಟೆನ್ಸಿಗೆ 50 ವೋಲ್ಟ್ ಪೊಟೆನ್ಷಿಯಲ್ ಬರ್ತೈತಿ. ಈಗ ಈ ಎಂಟೈರ್ ಕಾಂಬಿನೇಷನ್ ಸೇರಿ ಆರ್ ಇದ್ದಿದ್ದಕ್ಕೆ ಎಂಟೈರ್ ಕಾಂಬಿನೇಷನ್ ಸೇರಿ 50 ವೋಲ್ಟ್ ಬರ್ತೈತಿ. ಬಟ್ ಇವೆರಡು ಕಾಂಬಿನೇಷನ್ ಹೆಂಗೆ ಕಾಂಬಿನೇಷನ್ ಅದಾವೆ? ಆರ್ ದೇ ಇನ್ ಸೀರೀಸ್ ಆರ್ ಪ್ಯಾರಲಲ್? ಪ್ಯಾರಲಲ್. ಸೊ ಪ್ಯಾರಲಲ್ನಾಗ ಅದಾವ ಅಂದರೆ ವೆನ್ ವಿ ನೋ ದ್ಯಾಟ್ ವೆನ್ ವೋಲ್ಟ್ ಮೀಟರ್, ರೆಸಿಸ್ಟರ್ಸ್, ಅಮೀಟರ್, ಎನಿಥಿಂಗ್ ವೆನ್ ದೇ ಆರ್ ಇನ್ ಪ್ಯಾರಲಲ್, ಪೊಟೆನ್ಷಿಯಲ್ ಈಸ್ ಸೇಮ್ ಎರಡಕ್ಕೂ. ಸೊ ಟೋಟಲ್ ಪೊಟೆನ್ಷಿಯಲ್ ಈಸ್ ಸೇಮ್ ಆ್ಯಸ್ ಇಂಡಿವಿಜುವಲ್ ಪೊಟೆನ್ಷಿಯಲ್. ಟೋಟಲ್ ಪೊಟೆನ್ಷಿಯಲ್ ಎಷ್ಟೈತಿ? 50. ಸೊ ಇಂಡಿವಿಜುವಲ್ ಪೊಟೆನ್ಷಿಯಲ್ ಎಷ್ಟು ಬರ್ತೈತಿ? 50 ಆ್ಯಂಡ್ 50, ಬಿಕಾಸ್ ಎರಡಕ್ಕೂ ಸೇರಿ ರೆಸಿಸ್ಟೆನ್ಸ್ ಆರ್ ಐತಿ. ಇಲ್ಲಿ ಎಷ್ಟು ಬರ್ತೈತಲ್ಲ, ಇಲ್ಲೂ ಅಷ್ಟು ಬಂತು, ಅದು ಮತ್ತು ಪ್ಯಾರಲಲ್ ಡಿವೈಡ್ ಆಯ್ತು. ದಟ್ ಮೀನ್ಸ್ ದ ಪೊಟೆನ್ಷಿಯಲ್ V1, V2 ಆ್ಯಂಡ್ V3 ಆರ್ ಸೇಮ್. ಸೊ ಆಪ್ಷನ್ ಡಿ, V1 is equals to V2 is equals to V3. ಗೊತ್ತಾಗ್ತಿದೆ? ನೆಕ್ಸ್ಟ್ ಕ್ವಶನ್. The specific resistance of a potentiometer wire is 10 raised to minus 7 ohm meter. Specific resistance ಅಂದರೆ ರೆಸಿಸ್ಟಿವಿಟಿ ಅಂತ ಅರ್ಥ. ಓಕೆ, ರೆಸಿಸ್ಟಿವಿಟಿ ವ್ಯಾಲ್ಯೂ ಕೊಟ್ಟರೆ 10 raised to minus 7 ohm meter and area of cross section ಕೊಟ್ಟರೆ 10 raised to minus 6 meter square. If the current flowing through it is 0.1 ampere, then the potential gradient will be, potential ಕೇಳಿಲ್ಲವ್ರೆ, potential gradient ಕೇಳ್ಯಾರ. ಓಕೆ, ಟ್ರೈ ಮಾಡಿರಿ. ಇನ್ನೇನು ಕೊಟ್ಟಾರೆ? ರೆಸಿಸ್ಟಿವಿಟಿ, ಏರಿಯಾ ಆ್ಯಂಡ್ ಕರೆಂಟ್, ಆ್ಯಂಡ್ ದೇ ಆರ್ ಆಸ್ಕಿಂಗ್ ಯು potential gradient. Okay, if you are ready with the answer, it should be option A, 10 raised to minus 2 volt per meter. ಹೆಂಗೆ ಅಂತ ಹೇಳ್ತೀನಿ. ಓಕೆ, ನೋಡ್ರಿ, ನಮ್ಮ ಕಡೆ ಒಂದು ಫಾರ್ಮುಲಾ ಐತೆ. ಒನ್ನೇ ಮತ್ತು ಪೊಟೆನ್ಷಿಯಲ್ ಗ್ರೇಡಿಯಂಟ್ ಅಂದ್ರೆ ಏನು ಗೊತ್ತೇನೆ? ಪೊಟೆನ್ಷಿಯಲ್ ಡಿವೈಡೆಡ್ ಬೈ ಲೆಂತ್. ಪೊಟೆನ್ಷಿಯಲ್ ಪರ್ ಯೂನಿಟ್ ಲೆಂತ್ ಈಸ್ ಪೊಟೆನ್ಷಿಯಲ್ ಗ್ರೇಡಿಯಂಟ್. ಸೊ ಈ ಕ್ವಶನ್ ಒಳಗೆ ಅವರು ಕರೆಂಟು, ರೆಸಿಸ್ಟಿವಿಟಿ ಎಲ್ಲ ಕೊಟ್ಟಾರಂದ್ರೆ ನಮ್ಮ ಕಡೆ ಒಂದು ಫಾರ್ಮುಲಾ ಐತಿ, V is equals to IR, ಓಮ್ಸ್ ಲಾ ಪ್ರಕಾರ. ನೆಕ್ಸ್ಟ್ ಏನು ಮಾಡ್ತೀನಿ, V is equals to, ವಿಲ್ ಕೀಪ್ ಕರೆಂಟ್ ಆಸ್ ಇಟ್ ಈಸ್ ಆ್ಯಂಡ್ ಐ ವಿಲ್ ರೀಪ್ಲೇಸ್ ರೆಸಿಸ್ಟೆನ್ಸ್ ವಿತ್ ರೋ ಎಲ್ ಬೈ ಎ. ನಮಗೆ ಆ್ಯಕ್ಚುಲಿ ಬೇಕಾಗಿದ್ದು ಏನಂತಂದ್ರೆ ಪೊಟೆನ್ಷಿಯಲ್ ಡಿವೈಡ್ ಬೈ ಲೆಂತ್ ಬೇಕಾಗಿತ್ತು ನಮಗೆ. ವಿ ವಾಂಟ್ ಪೊಟೆನ್ಷಿಯಲ್ ಗ್ರೇಡಿಯಂಟ್. ಸೊ ವಿಲ್ ಟೇಕ್ ದಿಸ್ ಲೆಂತ್ ಟು ಲೆಫ್ಟ್ ಹ್ಯಾಂಡ್ ಸೈಡ್. ಸೊ ದ್ಯಾಟ್ ಗಿವ್ಸ್ ಅಸ್ ಪೊಟೆನ್ಷಿಯಲ್ ಗ್ರೇಡಿಯಂಟ್ V by L. ದಟ್ ಈಸ್ ಈಕ್ವಲ್ಸ್ ಟು ಕರೆಂಟ್ ವ್ಯಾಲ್ಯೂ ಕೊಟ್ಟವ್ರು ಈಗ ಅವರಲ್ಲೇ 0.1 ಅಂದರೆ ಬೇಕಾದ್ರೆ 10 raised to minus 1 ಅಂತ ಬರಿಬೋದೆ, ಇಂಟು ರೆಸಿಸ್ಟಿವಿಟಿ ಕೊಟ್ಟರೆ 10 raised to minus 7 ಡಿವೈಡೆಡ್ ಬೈ ಏರಿಯಾ ಕೊಟ್ಟರೆ 10 raised to minus 6. ಸೊ ಇದೆಲ್ಲ ಸೇರಿ 10 raised to minus 8 ಆಯ್ತು. 10 raised to minus 6 ಮ್ಯಾಲೆ ಬಂದರೆ ಪ್ಲಸ್ ಆಗ್ತೈತಿ. ಸೊ ದ್ಯಾಟ್ ಗಿವ್ಸ್ ಅಸ್ 10 raised to minus 2. ಇದ್ರದ್ದು SI ಯೂನಿಟ್ ಬರ್ತೈತಿ. ಪೊಟೆನ್ಷಿಯಲ್ ಇದ್ದಕ್ಕೆ ವೋಲ್ಟ್, ಲೆಂತ್ ಇದ್ದಕ್ಕೆ ಮೀಟರ್, ಮ್ಯಾಲೆ ಬಂದರೆ ವೋಲ್ಟ್ ಪರ್ ಮೀಟರ್. ಸೊ ಆನ್ಸರ್ ಇಸ್ 10 raised to minus 2 ವೋಲ್ಟ್ ಪರ್ ಮೀಟರ್. ಇದು ಯಾವ ರೀತಿ ಇಲ್ಲಿ ನಾವು ಪೊಟೆನ್ಷಿಯಲ್ ಗ್ರೇಡಿಯಂಟನ್ನು ಆಪ್ಟೇನ್ ಮಾಡ್ಕೊಂಡ್ವಿ, ಇದ್ರ ಕಡೆ ಅಷ್ಟು ಫೋಕಸ್ ಮಾಡ್ಬೇಕು ನೀವು ಅಷ್ಟೇ. ಓಕೆ,
So this completes question number 34, and the last question of this video: the resistance of ideal voltmeter is. The resistance of ideal voltmeter is. ಆಗಲೇ ಒಂದು ಕ್ವಶನ್ ಒಳಗೆ ನಾವು ಡಿಸ್ಕಸ್ ಮಾಡಿದ್ವಿ, ನಿಮ್ಗೆ ಗೊತ್ತಾ ಇರ್ತೈತಿ. ಆನ್ಸರ್ ಈಸ್ ಆಪ್ಷನ್ ಸಿ, ಇನ್ಫನೈಟ್. ಐಡಿಯಲ್ ಅಮಿಟರ್ದ ರೆಸಿಸ್ಟೆನ್ಸ್ ಇರಬೇಕು 0, ಐಡಿಯಲ್ ವೋಲ್ಟ್ ಮೀಟರ್ದು ಇರಬೇಕು ಇನ್ಫನೈಟ್. ಸೊ ದಿಸ್ ಕಂಪ್ಲೀಟ್ಸ್ 15 ಮೋರ್ ಕ್ವಶನ್ಸ್ ಫ್ರಮ್ ಕರೆಂಟ್ ಎಲೆಕ್ಟ್ರಿಸಿಟಿ. ಸ್ವಲ್ಪ ಪರ್ಸ್ನಲ್ ಪ್ರಾಬ್ಲಮ್ ಆಗಿ ನಾನು ಒಂದು ಸ್ವಲ್ಪ ದಿವಸ ಕ್ವಶನ್ ಹಾಕೋಕ್ಕಾಗಿದ್ದಿಲ್ಲ. ಸೊ ಇದು 15 ಮುಗಿಸ್ಕೋರಿ, ಮತ್ತು ನಾನು ಕ್ವಶನ್ಸ್ ಹಾಕ್ಕೊಂತ ಹೋಗ್ತೀನಿ. ಜಲ್ದಿ ಸ್ವಲ್ಪ ಚಾಪ್ಟರ್ಸ್ ಮುಗಿಸ್ಕೊಂತ ಹೋಗೋಣಂತೆ. ಆ್ಯಂಡ್ ಇನ್ನೊಂದು ನನಗೆ ಒಂದು ನಿಮಿಷ, ಒಂದಿಷ್ಟು ಮಂದಿ ಸ್ಟೂಡೆಂಟ್ಸು ಕರಿಯರ್ ಬೇಸ್ಡ್ ಒಂದು ವಿಡಿಯೋ ಮಾಡಿರಿ ಅಂತ ಹೇಳಕತ್ತಿದ್ರು. ಸೊ ಜನ್ರಲಿ ನಮ್ಮ ಕಾಲೇಜ್ನೊಳಗಾಗಲಿ ಟ್ಯೂಷನ್ನೊಳಗಾಗಲಿ ಈ ಕರಿಯರ್ ಬೇಸ್ಡ್ ನಾವು ರಿಸಲ್ಟ್ಸ್ ಬಂದ ಮೇಲೆ ಮಾಡಿರ್ತೀವಿ, ಬಿಕಾಸ್ ಕಂಪ್ಲೀಟ್ಲಿ ನಿಮ್ಮದು ಫೋಕಸ್ ಅದ್ರ ಕಡೆ ಇರ್ತೈತೆ ಅವಾಗ. ಈಗ ನಾ ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ರು. ಲೈಕ್ ಸಿನ್ಸ್ 7-8 ಇಯರ್ಸಿಂದ ಕರಿಯರ್ ಗೈಡೆನ್ಸ್ ಅಂತ ಹೇಳಿ ನಮ್ಮ ಟ್ಯೂಷನ್ ಟೈಮ್ನಾಗಿಂದ ಬೇರೆ ಬೇರೆ ಫೀಲ್ಡ್ನೊಳಗಿರೋರನ್ನ ಕರ್ಕೊಂಬರ್ತಿದ್ವಿ. ಆನ್ಲೈನ್ ಅಲ್ಲ, ಆಫ್ಲೈನ್ ಖರೇನ ಕರ್ಕೊಂಬರ್ತಿದ್ವಿ. ಅವ್ರಿಗೆ ಅವ್ರ ಜೋಡಿ ಸ್ಟೂಡೆಂಟ್ಸ್ದು ಇಂಟ್ರಾಕ್ಷನ್ ಇರ್ತೈತೆ. ಸೊ ಬಟ್ ದಿಸ್ ಟೈಮ್ ಬಿಕಾಸ್ ಆಫ್ ಲಾಕ್ಡೌನ್ನದು ಏನೇನು ಗದ್ದಲಾಗೈತಲ್ಲ, ಅದು ಪಾಸಿಬಲ್ ಇಲ್ಲ. ಆ್ಯಸ್ ಮಚ್ ಆಸ್ ಪಾಸಿಬಲ್ ನನ್ನ ಕಡೆಯಿಂದ ಏನಾಗ್ತೈತೆ ನಾ ಅದನ್ನು ಹೇಳ್ತೀನಿ. ಕರಿಯರ್ ಬಗ್ಗೆ, ಹೌ ಟು ಚೂಸ್ ಕರಿಯರ್, ಎಷ್ಟು ವೆರೈಟಿ ಅದಾವೆ, ನನಗೇನೇನು ಗೊತ್ತೈತಿ ಅದ್ರ ಬಗ್ಗೆ ಯಾವ ರೀತಿ ಚೂಸ್ ಮಾಡ್ಬೇಕು ಫಸ್ಟ್ ಆಫ್ ಆಲ್ ಅಂಥೇಳಿ. ಆದರೆ ಅದನ್ನು ನಾನು ಈಗ ಮಾಡೋಂಗಿಲ್ಲ. ನೀವು ಕಂಪ್ಲೀಟ್ಲಿ ಅದ್ರ ಕಡೆ ಫೋಕಸ್ ಆಗುವಂಥ ಒಂದು ಟೈಮ್ ಬರಲಿ. ಅಟ್ಲೀಸ್ಟ್ ಇಂಗ್ಲೀಷ್ ಪೇಪರ್ ಮುಗಿಸ್ರಿ. CETR ಅಟ್ಲೀಸ್ಟ್ ಮಾಡಾಕತ್ತಿಲ್ಲದ ಅವರು. ನಾನು ಹೇಳ್ತೀನಿ ಯಾವಾಗ ಅದನ್ನು ಮಾಡ್ತೀನಿ ಅಂತ ಹೇಳಿ, ಬಟ್ ಮಾಡ್ತೀನಿ. ಅಟ್ಲೀಸ್ಟ್ ಯಾರು ಇಂಟ್ರೆಸ್ಟೆಡ್ ಇದ್ದೀರಲ್ಲ ಅವ್ರಿಗೆ. ನನಗೊಂದಿಷ್ಟು ಮಂದಿ ಕೇಳಿದ್ರೆ ಅದ್ರ ಸಲುವಾಗಿ, ಅಂದ್ರೆ ನೀವು ಅಂದ್ರೆ ನಾ ಹೇಳಿದ್ರೆ ನೀವು ಅದನ್ನು ಕೇಳ್ತೀರಿ, ಸ್ವಲ್ಪ ಸೀರಿಯಸ್ ತೊಗೊತೀರಿ ಅಂತ ಅಂದ್ಕೊಂಡು ಯಾರದಾರಲ್ಲ ಅವ್ರಿಗೆ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಇವು ನೆಕ್ಸ್ಟ್ 15 ಕ್ವಶನ್ಸ್ ಆದವು, ಮತ್ತು ಮುಂದೆ ಕಂಟಿನ್ಯೂ ಮಾಡೋಣ. ಟೋಟಲಿ ಇದರೊಳಗೆ ಕರೆಂಟ್ ಎಲೆಕ್ಟ್ರಿಸಿಟಿ ಇದರೊಳಗೆ 64 ಕ್ವಶನ್ಸ್ ಬರ್ತಾವೆ, 64. ಸೊ ಮತ್ತೆ ಕಂಟಿನ್ಯೂ ಮಾಡೋಣಂತೆ. ಇನ್ನೊಂದು ಸೈಡ್ ನಾನು ನಿಮ್ಗೀಗ ನೆಕ್ಸ್ಟು PUC ಫಸ್ಟ್ ಇಯರ್ ಬೇಸ್ಡ್ ಲಾಸ್ ಆಫ್ ಮೋಷನ್ ಚಾಪ್ಟರ್ ಇದ್ದು ಕ್ವಿಕ್ ರಿವಿಷನ್ ಅಂತ ಮಾಡ್ತೀನಿ. ಬಟ್ ಅಲ್ಲೇ ನನಗೆ ಅನಿಸಿದ ಮಟ್ಟಿಗೆ ಮೋಷನ್ ಇನ್ ಸ್ಟ್ರೇಟ್ ಲೈನ್ ಮತ್ತು ಮೋಷನ್ ಇನ್ ಪ್ಲೇನ್ನೊಳಗೆ ನಮಗೆ ಹೆಂಗೆ ಕ್ವಿಕ್ ರಿವಿಷನ್ ಸ್ವಲ್ಪ ಜಾಸ್ತಿ ಬೇಕಾಗಿತ್ತು, ಪರ್ಟಿಕ್ಯುಲರ್ಲಿ ಮೋಷನ್ ಇನ್ ಪ್ಲೇನ್. ಲಾಸ್ ಆಫ್ ಮೋಷನ್ನಿಗೆ ಅಷ್ಟು ಪರಿ ಡಿಟೇಲ್ ಆಗಿ ಅದರಷ್ಟು ಹೇಳೋ ಅವಶ್ಯಕತೆ ಇಲ್ಲ. ಬಿಕಾಸ್ ಇದರೊಳಗೆ ಫಸ್ಟ್ ಲಾ, ಸೆಕೆಂಡ್ ಲಾ, ಥರ್ಡ್ ಲಾ ಬರ್ತಾವೆ, ನ್ಯೂಟನ್ನದ್ದು ಮೊಮೆಂಟಮ್, ಇಂಪಲ್ಸ್, ಇವೆಲ್ಲ ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ ಇವೆಲ್ಲ ಬರ್ತಾವೆ. ಅಂಥ ಪರಿ ಇದು ನಿಮಗೆ ನೆನಪು ಹರಿದಂಗಿಲ್ಲ ಆ ಕನ್ಸೆಪ್ಟ್ಸ್. ಅಟ್ಲೀಸ್ಟ್ ನಾ ಅದ್ರಾಗ ಹೇಳಿದ್ಕೊಳ್ಳಾರ ಗೊತ್ತಾಗ್ತೈತೆ. ಸೊ ಅದನ್ನು ಮಾಡ್ತೀನಿ ಅಂತ ನಾನು ನೆಕ್ಸ್ಟ್. ಹೋಪ್ಫುಲಿ ಇವು ಕ್ವಶನ್ಸ್ ನಿಮಗೆ ಅರ್ಥ ಆಗ್ಯಾವ ಅಂತ ಅಂದ್ಕೊಂಡಿನಿ ಈ ವಿಡಿಯೋದೊಳಗಿಂದ. ಸೊ ಒನ್ಸ್ ಅಗೇನ್ ವಿಲ್ ಕಂಟಿನ್ಯೂ. ಓಕೆ, ಥ್ಯಾಂಕ್ ಯು, ನಮಸ್ಕಾರ.